ಪಾವು ಕಿಲೋ ಬೆಣ್ಣೆ ಬೇಡಿದ್ರೆ ಅರ್ಧ ಕಿಲೋ ಕೊಡಕ್ರಿ ನಾ. $10 ಕೊಡು ತಂಗಿ ಅಂದ್ರೆ ನಾನು ರತ್ನಾಕ ಅಂದ್ರೆ ಪಾವು ಕಿಲೋ ಬೆಣ್ಣೆ ಕೊಡ್ತೀನಿ ರೀ ಅವ್ರಿಗೆ ನಾ. ನನ್ಗೆ ಹಂಗೆ ಈಗಾದ್ರೂ ಹಂಗೆ ಐತ್ರಿ. ಆಗ ನಾನು ಮಾರಿದ್ದು $25 ಮಾರೀನ್ರಿ. $10 ಒಯ್ಯಾರು ಹೆಚ್ಚು. ಅವ್ರಿಗೆ ಭಾಳ ಸಿಟ್ಟಂತೆ. ಸಿಟ್ಟು ಬ್ಯಾಡ್ರಿ. ಈಗಿಲ್ಲ ಈಗ ಒಟ್ಟ ಒಂದು 10 ಪೈಸೆ ಇಲ್ರಿ ಅವ್ರಿಗೆ. ಮೊದಲು ಸಿಟ್ಟಿತ್ರಿ. ಎಂತ ಸಿಟ್ಟದು? ಸಿಟ್ಟು ಅಂದ್ರೆ ಏನು ಬರ್ತಾರಂದ್ರೆ ನಡಕ್ತಿದ್ವಿ ನಾವು. ಈ ಬರ್ತಾರ ಅಂತೇಳಿ ಸೋಪಾದ ಮೇಲೆ ಗಾಡಿ ಸಪ್ಪಳ ಆದ್ರೆ ಎದ್ದು ಕುಂಡ್ರುದ್ರಿ ಬಚ್ಚಲ್ಕ್ ಹೋಗೋದು ಮುಖ ತಕೊಳಕ. ಹಂಗೆ ಸಿಟ್ಟಿತ್ರಿ. ಏನ್ ಮಾಡ್ತಾರೋ ಏನಿಲ್ಲ. ಈಗ ನಾವು ಏನಂತೀವಿ ಅನಿಸ್ಕೋತಾರ್ರಿ, ಏನಿಲ್ಲ. ನಮ್ಮಪ್ಪಂದು ಕುಡಿದೆಲ್ಲ ಹಿಂಗೆ ಹಾಳು ಮಾಡಿದ್ದಲ್ಲ, ನಾಳೆ ನನ್ನ ಮಕ್ಕಳಿಗೂ ಏನೋ ಆಗ್ಬಾರ್ದು ಅಂತ ಹೇಳ್ರಿ. ನನ್ನ ಮಕ್ಕಳು ಸಾಲಿ ಪಾಟಿ ಚೀಲ ಒಗದ್ರಂದ್ರೆ ಸಂಡಾಸ ಮೊದ್ಲಾಗ ಹೋಗ್ಬಾರ್ದು, ಹುಡ್ಕೋತ ಅಂಗಡಿ ಬರ್ಬೇಕು, ಹಂಗೆ ಇಟ್ಟಿದ್ದೇನ್ರಿ ಅವ್ರು. ನಂದೊಂದು 60 ತೊಲಿ ಬಂಗಾರ ಐತ್ರಿ. 60 ತೊಲಿ ಉಳಿತಾಯ ನೀವು ಉಳಿತಾಯ ಮಾಡಿ ಹಾಕಿದ ಒಬ್ಬ ಹಾಕಿದಾರಿ. ಅಲ್ಲಲ್ರಿ ಬೆನ್ನಿ ಒಳಗ್ ತಗೊಂಡು ಸ್ವಂತ ತಗೊಂಡಿದ್ರಿ. ಅದ ಮುಂದ ಅಕ್ಕಿ ತಂಗಿ 20 ತೊಲಿ ಕೊಡಿಸ್ಯಾಡ್ರಿ. ಮಕ್ಕಳು ಏನ್ ಮಾಡ್ಯಾರ್ರಿ ಆಕಿಗೆ, ನೀ ನಮ್ಮನು ಕೇಳಬೇಡ ಅಂತೇಳಿ ಒಂದು 45 ಲಕ್ಷ ರೂಪಾಯಿ ಎಪ್ಪಡಿ ಇಟ್ಟ ತಿಂಗಳ ಬಡ್ಡಿ ಒಳಗೆ ನೀ ಇರತ್ತೆ ಕೇಸಿಂದ ಅದನ್ನೂ ವ್ಯವಸ್ಥೆ ಮಾಡ್ಯಾರ್ರಿ ಅವ್ರು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಮನ್ನಪೂರ್ಣೇಶ್ವರ 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 ಅನ್ನಪೂರ್ಣೇಶ್ವರ ಪೂರ್ಣ ಶಂಕರ ಪ್ರಾಣಬಲ್ಲವೇ ವೈರಾಗ್ಯ ಸಿದ್ಧಾಂತಿ ಭಿಕ್ಷಾಂದೇವಿ ಪಾರ್ವತಿ ಪತಿಹರಣ ಮಹಾದೇವ ಸಹನೋ ಭಗತು ಸಹನೋ ಗುಣತು ಸವೀರಂ ಕರ್ವಾವ ನಾಮೈ ತೇಜಸ್ವಿ ನಾಮಮಸ್ತೈ ಮಾಗ್ನಿಶಾಮೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗಂ ಗಣಪತಿ ನಮಃ ಗಂ ಗಣಪತಿ ನಮಃ ಗಂ ಗಣಪತಿ ಗಣಪತಿ ನಮಃ ಗಂ ಗಣಪತಿ ನಮಃ ಗಂ ಗಣಪತಿ ಗಣಪತಿ ನಮಃ ಗಂ ಗಣಪತಿ ನಮಃ ಗಂ ಗಣಪತಿ ನಮಃ. ಓಂ ದಾನೇಶ್ವರ ಮಾಂ ದಾನೇಶ್ವರ ಮಾಂ ದಾನೇಶ್ವರ ನೇಶ್ವರ ಮಾಂ ದಾನೇಶ್ವರ ಮಾಂ ದಾನೇಶ್ವರ ಮಾಂ ಶರ್ಮಾಂ ದಾನೇಶ್ವರ ಮಾಂ ದಾನೇಶ್ವರ ಮಾಂ ದಾನೇಶ್ವರ ನೇಶ್ವರ ಮಾಂ. ದಿವಸ ಇಷ್ಟು ಪೂಜೆ ಮಾಡ್ಕೋತನ್ರಿ. ಆಮೇಲೆ ಚಾದು ದಿನನಿತ್ಯ ಕೆಲಸ ಆಮೇಲೆ ರೀ. ಹ್ಞೂನ್ರಿ. ತಮ್ಮ ಹೆಸರಮ್ಮ? ರತ್ನ ರೀ. ರತ್ನ ಬಸಲಿಂಗಯ್ಯ ಕಲ್ಯಾಣಿ ರೀ. ಓಕೆ. ನಿಮ್ಮ ಕತೆ ಅಂತೂ ಹೆಚ್ಚು ಕಡಿಮೆ ನಿನ್ನೆಯಿಂದ ಕೇಳ್ತಾನೆ. ಹೌದೌದ್ರಿ. ನಿಮ್ಮ ಪಾತ್ರ ಬಹಳ ಅದ್ಭುತವಾಗಿರುವಂತದ್ದು. ಹೌದ್ರಿ ಸರ್. ನಾನು ಅದನ್ನ ಮುಂದೆ ಕೇಳ್ತೀನಿ. ಈಗ ಇಲ್ಲ, ನನಗಿಂತನೂ ಅವ್ರು ಭಾಳ ತ್ರಾಸ ತಗೊಂಡಾರ್ರಿ. ಹ್ಞೂನ್ರಿ. ನಿಮ್ಮ ಮದುವೆ ವಿಚಾರದಿಂದ ಬರೋಣ. ಅವಾಗ ಹೌದ್ರಿ. ನಾವು ಎಷ್ಟು ವಯಸ್ಸ್ರಿ ನಿಮ್ಗೆ? 14 ವಯಸ್ಸ್ರಿ. 14ನೇ ವಯಸ್ಸ್ರಿ. ಆಗ ನಮ್ಮ ಅಜ್ಜಿ ಇರದಾರಲ್ರಿ, ನಾ ಮಗಳ್ರಿ. ಹ್ಞೂನ್ರಿ. ಮೊಮ್ಮಗಳ್ರಿ. ಅವ್ರ ಮೊಮ್ಮಗರಿ. ಹ್ಞೂನ್ರಿ. ಅಣ್ಣ ಇಲ್ಲ ನಮ್ಮ ಮಗಳು ಕಪ್ಪದಾಳ, ನೀವು ತಗೋರಿ ಅತ್ತೆ ಕಿಶಿಂದ ನಮ್ಮ ಅಪ್ಪಾರು ಬಂದು ಕೊಟ್ರಿ. ಅವರು ಅಕ್ಕಿನಾಳತ್ತ ತಂದ್ರಿ. ನೀವು ಸಾಲಿಗೆ ಹೋಗ್ಲನ್ರಿ? 4ನೇ ಕ್ಲಾಸ್ ರೀ ನಂದು. 4ನೇ ಕ್ಲಾಸ್ ಅಂದ್ರೆ ನಾವು 4 ಮಂದಿ ಅಕ್ಕ ತಂಗಿಯಾರಿ. ಒಬ್ಬನ ಗಂಡ ಮಗ ರೀ. ನಮ್ಮ ಊರ್ದ ಒಕ್ಕಲ್ತನ ಮನಿ ರೀ. ಹಿಂಗಾಗಿ 4ನೇ ಕ್ಲಾಸ್ ಓದಿವ್ರಿ. 4ನೇ ಕ್ಲಾಸ್ ಹ್ಞೂನ್ರಿ. ಮಕ್ಕಳು ಕರ್ಕೊಂಡ್ ತಂಗಿಗಳನ್ನ ಕರ್ಕೊಂಡ್ ಮನ್ಯಾಗ ಇರ್ತಿದ್ರಿ. ಹ್ಞೂನ್ರಿ. ಹಂಗ ಇವ್ರು ಆ ಕಡೆ ಹೊರದೇಶಕ್ಕಿದ್ರ. ಆಮೇಲೆ ಹಿಂಗ ತಿರುಗಾಡ್ತಾರು, ಬ್ಯಾಡ ನಮ್ಮ ಮನ್ಯಾಗ ನಮ್ಮ ಅಪ್ಪಾರು ಇಲ್ಲವ ಚಲೋ ಆಕೈತಿ, ಅವ್ ಬಿಟ್ಟು ಹೋದ್ರೂ ನಮ್ದು ಹೊಲ ಭಾಳ ಐತ್ರಿ, ನಾ 4 ಎಕರೆ ಹೊಲ ಹಚ್ಚಿ ನಿನ್ನ ಮನ್ಯಾಗ ಇಟ್ಕೋತನು ಹಿಂಗಂದ್ರಿ. ಅಂದ್ರೆ ಅವ್ರು ಸಾಕ್ತಾರ ಅನ್ನೋದು ಕೂಡ ನಂಬಿಕೆ ಇರ್ಲಿಲ್ಲ ಅವಾಗ? ಇಲ್ಲ ನಮ್ಮ ಅಪ್ಪಾರ್ಗೆ ಇದ್ದಿದ್ದಿಲ್ರಿ, ನಮ್ಮ ಅಜ್ಜಿಯರಿಗೆ ಇದ್ದಿದ್ದಿಲ್ಲ ಮೊದಲು ಇವ್ರಿಗ್ರಿ. ಅವ್ರ ಅಪ್ಪನು ಹಂಗ, ಅವ್ರ ಅವನು ಮನ್ಯಾಗಿಲ್ಲ. ಮತ್ತ ಅವ್ ನಾಳೆ ಬರೇ ಇಲ್ಲೇ ಇಲ್ಲ ಅವ, ಆ ಕಡೆ ಅದನ್ ರಾಜಸ್ಥಾನ ಅದು ಇದು. ಮತ್ ನಾಳೆ ಬಿಟ್ಟೋದಂದ್ರ ನಮ್ಮ ಅವ್ವನ ಹೆಸರು ಬರೋ ಹೆಂಗ್ ಮಾಡೋದು ಅಂತ ಕೇಳ್ತಿದ್ರಿ ನಮ್ಮ ಅವ್ವಾಗ. ನಾ ಬಿಟ್ಟವ್ರ ನಮ್ಮ ಮನ್ಯಾಗ ಇಟ್ಕೋತೀವಳ ನಮ್ಮ ಮಗಳನ್ನ, ನಿಮ್ಮ ಮ್ಯಾಲೇನ್ ಬಿಡುದಿಲ್ಲ ನಾವು ಅಂತ ಅಂತಿದ್ರಿ ಅವ್ರ. ಅಲ್ಲ, ನಿಮ್ಮ ಮನಸ್ಸಾಗ ಏನಿತ್ತ ನಮ್ಮ ಅಂದ್ರೆ ಅವ್ರು 10 ಪೈಸಕ್ ಒಂದ್ ಚಾ ಮಾಡ್ಕೊಂಡ್ ಅವಾಗಿದ್ದ ಡೈಲಿ ಒಂದು 100 ರೂಪಾಯಿಕ್ಕಿಂತ ಇನ್ನು ಕಡಿಮೆ ವ್ಯಾಪಾರ. ಹೌದ್ರಿ. ಏನ್ ಸಾಕ್ತಾರ ಇವ್ರು ಮಾಡ್ಕೊಂಡ್ರೆ ಹೆಂಗಂತ ನಿಮ್ಗೆ? ಇಲ್ಲ, ನಮಗಿತ್ರಿ ಅದು ಇತ್ತು. ಏನು ಚಟ ಅಲ್ಲ ಏನಿಲ್ಲ, ಹೆಂಗಾರೆ ನಾವ್ ಮುಂದಕ್ ಬರ್ತೀವಿ ಅಂತ ಅನ್ನೋದು ಇತ್ರಿ ನಮಗ. ನೀವು ಅಷ್ಟೊತ್ತಿಗೆ ಮನ್ಯಾಗ ಅಡಿಗೆ ಪಡಿಗೆ ಏನ್ ಮಾಡ ಬರತ್ತಿದ್ದಿಲ್ರಿ ಏನು. ನನಗ ಹುಡುಗರು ಕರ್ಕೊಂಡ್ ಮನೆ ಹಾಕೊಂಡಿರ್ತಿದ್ನಿ. ಅವರು ಒಮ್ಮೆ ಕುಕ್ಕರ್ ಹಚ್ಚಿ ಕಲಿಸಿ ಹೋಗಿದ್ರಿ. ನಮ್ ಹಳ್ಳಿ ಊರೇ, ನಮ್ದು ಬಿಜಾಪುರ
ವಿಜಯಪುರತ್ತೆಕ 18 ಕಿಲೋಮೀಟರ್ ಐತ್ರಿ. ತುಳಸಿಯಾಳ ಹಳ್ಳಿ ಅದಾವಲ್ರಿ. ನಮ್ಮ ಮನ್ಯಾಗ ಕುಕ್ಕರ್ ಅನ್ನೋದು ಗೊತ್ತಿದ್ದಿದ್ದಿಲ್ಲ, ಏನೂ ಗೊತ್ತಿಲ್ಲ. ಒಲಿ ಮೇಲೆ ಅಡಿಗೆ ಎಲ್ಲ ನಮ್ಮ ವಾರ ಮಾಡೋರು. ಅವ್ರದ್ದು ಒಂದ್ 60 ಎಕರೆ ಹೊಲ ಐತ್ರಿ. ಹ್ಞೂನ್ರಿ. ಹಿಂಗಾಗಿ ನಮ್ದು ಬಾಳ ಇದು ಐತ್ರಿ. ಅದ ಏನೂ ನಮ್ಗೆ ಅಡಿಗೆ ಮಾಡಾಕ ಹಚ್ಚಿದ್ದಿಲ್ರಿ ಅಲ್ಲಿ. ಇವರ ಕಲಿಸ್ಕೊಟ್ಟಿದ್ರಿ ಆಗ. ಸೊ ಮದುವೆ ಆಗಿ ಬರ್ತೀರಿ, ಹೆಂಗಿತ್ತು ಅವತ್ತಿನ ಸಿಚುವೇಶನ್? ಅದ ಮಂದಿ ನಗಾವ್ರಿ. ಇವ್ರೇನ್ ಸಂಸಾರ ಮಾಡ್ಕೊಂತಿರ್ತಾರ, ಕೊಟ್ಟು ಹೋದ್ರ ಅವ್ರು ಹಿಂಗಣ್ಣವ್ರಿ. ನಾವು ಒಳಗ ಇದ್ದೀವಿ ಅಂದ್ರ ಹೊರಗ ಕಟ್ಟಿಗೆ ಅಲ್ಲಿ ನಮ್ಮ ದಂಡಿ ಹತ್ತಿಗೊಳ್ಳೋದು, ಸುಳ ಕೊಟ್ರ ಬರುವ ಎಲ್ಲಾರು ಹೊರಗೆ ಕೊಟ್ರ ಚಲೋ ಇತ್ತಕಿದು ಹಿಂಗ ಅಂತಿದ್ರಿ. ನಮ್ಮ ಅಪ್ಪಾರ 4 ಮಂದಿ ಹೆಣ್ಣು ಮಕ್ಕಳು ಇರ್ಲಿ, ಒಬ್ಬೊಬ್ರನ್ನ ದೌಡ್ ಕೊಡುನ ಅಂತ ಹೇಳಿ ಅಷ್ಟ್ರು ಮದ್ವಿ ಮಾಡಿ ಒಟ್ರು ಕೊಟ್ಟಾರಿ. ಓಕೆ. ಹೋಟೆಲ್ ಅನುಭವ ಇಲ್ಲ? ನೀವು ಹೋಟೆಲ್ಗೆ ಬರ್ತಿದ್ರಿ ಹೊಸದಾಗಿ ಮದುವೆ ಆದಾಗ? ಇಲ್ಲ, ಅಲ್ಲಿ ಹಳ್ಳಿ ಊರ್ ಜನ ಬರಾಣ ಏನ್ರ ಹತ್ತಿದ್ರಿ, ಅಲ್ಲಿ ಹೋಗಿದ್ದಿಲ್ರಿ. ನಾ ಮನ್ಯಾಗ ಇದು ಕೆಲಸ ಬಾಳ ಆಕಿತ್ರಿ. ಏನೇನ್ ಮಾಡ್ಕೊಡ್ತಿದ್ರಿ? 4 ಗಂಟೆಗೆ ಇಳ್ದು ಮಾಡಿ ಕೊಡ್ತಿದ್ದಿಲ್ರಿ. 4 ಕಿಲೋ ಬೆಣ್ಣೆ ಹಾಕಿತ್ರಿ ದಿನ ನನಗ. ಕಡಿದ್ 4 kg ಬೆಣ್ಣೆ ರೀ. ಬೆಣ್ಣೆ ಎಲ್ಲಿಂದ ತರ್ತಿದ್ರಾ? ಇಲ್ಲ, ಹಾಲು ಅವ್ರು ಅಂಗಡ್ಯಾಗ ಹಾಲು ಕಾಸಿ ಕೆನಿ ತೆಗೆದು ಕೊಡ್ತಿದ್ರಿ. ನಾ ಬೆಳಿಗ್ಗೆ ಎದ್ದು ಕಡದು ಹೊಳಿಗೆ ಹೋಗಿ ಒಗ್ಯಾನಕ್ಕೊಂಬರ್ದು, ಬಾಂಡೆ ತಿಕ್ಕೊಳ್ದು, ಎಲ್ಲ ಮನೆ ಕೆಲಸ, ಮಕ್ಕಳು. ಹಂಗ 3 ವರ್ಷದ ದೊಡ್ಡ ಹುಟ್ಟಿದ್ರೆ, 2ನೇದಾವ್ ಹುಟ್ಟಿದ, 3 ಮಕ್ಕಳು. ಅದು ಎಲ್ಲ ಚಲೋನು ಆತ್ರಿ ನಮ್ದು. ಈಗ ಬೆಣ್ಣೆ ಇದು ಬಹಳ ಹೇಳ್ತಿದ್ರು ಅವ್ರು. ಬೆಣ್ಣೆ ಮಾರಕ್ ಹೋಗಿದ್ರಿ ಅಂತ? ಇಲ್ಲ, ಮಾರಾಕ್ ಹೋಗಿದ್ದಿಲ್ರಿ. ಮನಿಗೆ ಬಂದ ಪಾಳೆ ಹಚ್ಚಿ ಹೋಯ್ತಿದ್ರಿ. ಪಾಳೆ ಹಚ್ಚಿ ಹೋಯ್ತಿದ್ರಿ? ಪಾಳೆ ಹಚ್ಚಿ ಹೋಯ್ತಿದ್ರಿ. ಓ, ಹಂಗ 1/4 ಕಿಲೋ ಬೆಣ್ಣೆ ಬೇಡಿದ್ರೆ 1/2 ಕಿಲೋ ಕೊಡಾಕ್ರಿ. ನಾ 10 ರೂಪಾಯಿ ಕೊಡ್ರ ತಂಗಿ ಅಂದ್ರ, ನಾನು ರತ್ನಾಕ ಅಂದ್ರ 1/4 ಕಿಲೋ ಬೆಣ್ಣೆ ಕೊಡ್ತೀನಿ ಅವ್ರಿಗೆ. ನಾ ನನ್ಗೆ ಹಂಗ ಈಗಾದ್ರೂ ಹಂಗ ಐತ್ರಿ. ಈಗಾದ್ರೂ ಹಂಗ ಐತಿ. ಹೆಂಗಿತ್ರಿ ಅವಾಗ ಬೆಣ್ಣೆ ರೇಟ್? ಆಗ ನಾನು ಮಾರಿದ್ 25 ರೂಪಾಯಿದಿಂದ ಮಾರೀನ್ರಿ ಕಿಲೋ ಬೆಣ್ಣೆ. ಕಿಲೋ ಬೆಣ್ಣಿಗೆ 1/4 ಕಿಲೋ ತಗೊಂಡಾರ್ಗೆ 12 ರೂಪಾಯಿ ತಗೋತೀನ್ರಿ. 1/2 ಕಿಲೋ ತಗೊಂಡಾರ್ಗೆ ಏನೈತಿ 18 ರೂಪಾಯಿ ತಗೋತೀನ್ರಿ. 10 ರೂಪಾಯಿದ ಒಯ್ಯಾರು ಹೆಚ್ಚ. ಒಂದ್ ಕಡೆ ಗಂಡ ಅಲ್ಲಿ ದುಡಿತಿದ್ರು, ಮನ್ಯಾಗ ನೀವು ಬೆಣ್ಣೆ ಮಾರಿ ದುಡಿತಿದ್ರಿ. ಮನ್ಯಾಗ 3 ಮಕ್ಕಳಾಗಿದ್ವು ಅವಾಗ? 3 ಮಕ್ಕಳು. ಮತ್ ಹೆಂಗ್ ಪ್ಲಾನ್ ಮಾಡ್ತಿದ್ರಿ? ಅವ್ರು ಬಂದಿದ್ರಾಗ ಇವ್ರು ಬಂದಿದ್ರ ನಡೀತಿತ್ತ ಜೀವನ? ನಡೀತಿತ್ರಿ ಜೀವನ, ನಡೀತಿತ್ರಿ. ಏನ್ ಜಗ್ಗ ದುಡಿಯಾರಂತಲ್ಲಿ ಅವ್ರು? ಯಾರು ಚಾ ಕೇಳಿದ್ರು ಓಡೋಕ್ರಂತೆ? ಓಡಿ ಕೊಟ್ಟು ಬರ್ತಾರಿ. ಗಿರಾಕಿ ಬಂದ್ರಿ ಗಲ್ಲೇದ ಮೇಲೆ ಯಾರನ್ನ ನಿಂದಿರ್ಸಿ ಹೋಗಿ ಕೊಟ್ಟು ಬರ್ತಿದ್ರಿ ಅವ್ರು. ಹಂಗ್ರಿ ಅವ್ರು. ಈಗೂ ಹಂಗ ಮಾಡ್ತಾರ. 3 ಮಕ್ಕಳಕಿಂತ ಈಗ ಮಂದಿ ಎತ್ತಾರ್ರಿ, ನಿಮ್ ಮಕ್ಕಳಕಿಂತ ನೀವ ಸಣ್ಣವರಾಗಿ ದುಡಿತಿರ್ಲಿಲ್ಲ ಅಂತ ಕೇಳ್ತಾರ್ರಿ ಮಂದಿ. ಈಗೂ ಹಂಗ ಮಾಡ್ತಾರ ಅವ್ರು. ನಿನ್ನೆ ಮುಂಜಾನೆ ಬೆಳಗ್ಗೆ ನಿಮ್ ಕೂಡ 6 ಗಂಟೆಗೆ ಹೋದವ್ರು, ರಾತ್ರಿ 11:30 ಮನಿಗೆ ಬಂದಾರ. ಹೌದ್ರಿ, ರಾತ್ರಿ. ಈಗೂ ಮಾಡತಾರ ಅವ್ರು. ಓಕೆ. ಈಗ ಏನ್ ಅನ್ಸತ್ ನಿಮ್ಗೆ? ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿವ್ರಿ. ಎಲ್ಲಾ ಚಲೋ ಐತಿ. ಅವರು ಸಸ್ತ್ಯಾರು ಮಕ್ಕಳು ಮಾಡ್ಕೋತಾರ. ಎಲ್ಲಾ ಚಲೋ, ದೇವ್ರ ಪುಣ್ಯದಿಂದ, ನಮ್ಮ ಅಜ್ಜಿದಿಂದ, ನಮ್ಮ ಅಪ್ಪಾರದಿಂದ, ಎಲ್ಲಾ ನಮ್ಮ ಅತ್ತಿ ಮಾವನಿಂದ ಎಲ್ಲ ಚಲೋ ನಡೆದೈತಿ. ಎಲ್ಲ ಚಲೋ ಆಗೈತ್ರಿ ನಮ್ಗ. ಅನ್ಕೊಂಡಿದ್ರಿ ಹಿಂಗ ಬೆಳಿತೀವಿ ಅಂತ? ಯಾವ ತರ? ಇಲ್ಲ ಇಲ್ಲ ಇಲ್ಲ, ನಾವ್ ಹಿಂಗಾಕಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಂದಿ ನಗ್ತಿದ್ರಿ ನಮ್ ನೋಡಿ. ಏನ್ ಸಂಸಾರ ಮಾಡ್ತಾವ, ಆ ಕಡೆ ಹೋಗಾವ, ಯಾಕೆ ಇಕ್ಕಿನ ಕೊಟ್ರು ಬಿಟ್ಟು. ಇವ್ರು ಎಲ್ಲೇ ಒಂದ್ 8 ದಿನ ಎಲ್ಲೊಂದ್ ಗುಡ್ಡಕ್ಕೇನ್ ಹೋಗಿದ್ರಿ ಸೈಕಲ್ ಮೇಲೆ. ಹೋದಾರು ಅವ್ರು ಕೂಡ ಸೈಕಲ್ ಕೊಟ್ಟು ಕಳಿಸಿ ಎಲ್ಲೇ ಹೋಗಿದ್ರಿ. ನನ್ಗೆ ಅವ್ರ ಮುಂದೆ ಹೇಳಿ ಕಳ್ಸಿದ್ರು ಬಿಡ್ರಿ. ಆತಳ ಇನ್ ರಾಜಸ್ಥಾನಕ್ಕೆ ಹೋದ, ಬರುದಿಲ್ಲ ಹಿಂಗ ಅಂತಿದ್ರ. ನನಗಿತ್ತು ಬರ್ತಾರ ಹೊಳ್ಳಿ ಅಂತ ಅನ್ನೋದು. ಅವ್ರೇನ್ ಅಲ್ಲಿ ಹೋಗಿದ್ದಿಲ್ಲ, ರವಾರ ತೆಕ್ ನಿಂತು ಬಂದಿದ್ರಿ ಅವ್ರು ಬಾಲ್ಕೋಟೆಗೆ. ಆಗ ಪೂರ್ಣದ ಏನು ಇದ್ದಿದ್ದಿಲ್ಲ ಅಲ್ರಿ. ಹಿಂಗ ಮಂದಿ ಆಡ್ಕೋತಿದ್ರಿ. ನನಗ ಅದು ಇದ್ದಿದ್ದಿಲ್ರಿ. ಏನ ಅವ್ರು ಅಂದ್ರು ನಾವು ಬಾಗ್ಲ ಹಾಕೊಂಡ್ ಕುಂಡ್ರಕ್ಕಿ, ಯಾರ ಮನೆಗೆ ಹೋಗಿದ್ದಿಲ್ಲ, ಏನೂ ಇಲ್ಲ. ನಾವು ಉಪವಾಸ ಅದನ್ನ ಕೊಡ್ರಿ ಆತದಿಲ್ಲ, ಏನಿಲ್ಲ. 3 ದಿನ ಉಪವಾಸ ಇದ್ರು ನಾವ್ ಯಾರ ಮನೆಗೆ ಹೋಗಿಲ್ರಿ. ಇಲ್ಲ, ನಮ್ಗಿದ್ದಾಗನ ನಾವ್ ತಿನ್ನೋದ್ರಿ. ಏನ್ ಡೆಲ್ಲಿಗೆ ಪಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು? ಪ್ರವಾಸ ಎಲ್ಲ ಮಾಡಿಸ್ತಾರಿ. ಮಾಡಿಸ್ತಾರ ಈಗಾದ್ರೂ ರೀ. ಕಾಶಿ ಎಲ್ಲ ಈಗಾದ್ರೂ ನೇಪಾಳಕ್ಕೆ ಹೋಗುನು ಹಿಂಗೆಲ್ಲ ಮುಂದಿನ ಪ್ಲಾನ್ ಇಟ್ಟಾರಿ. ಅಲ್ಲ, ಅವ್ರು ತಿರುಗಾಡಿ ಬಂದಿದ್ದು ಡೆಲ್ಲಿಗೆ ಪಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅವ್ರ ಇದ್ದ ಮನಿ ಹಿಂಗೆಲ್ಲ ತೋರಿಸ್ಕೊಂಡ್ ಬಂದಾರಿ. ಹೌದಾ? ಏನ್ ಅನಿಸ್ತಾವ? ಏನ್ ಮತ್ತ ಅವ್ರ ಹಂಗ ಪರಿಸ್ಥಿತಿ ಇತ್ರೆ ಮಾಡ್ಯಾರ. ನೀ ಏನ್ ಕಷ್ಟಪಟ್ಟಿ, ನಿಮ್ಮ ಅಪ್ಪನ ಮನೆ ಸುಖ ಐತಿ, ನಿಮ್ ಮನಿಗ್ ಬಂದಾರ ಮಾಡಿನಿಲ್ಲ ಕಷ್ಟ ಅಂತ ಹೇಳಿನ್ರಿ. ನಾವೇನ್ ಹಂಗಿದ್ರು ಒಂದಿನ ನಮ್ಮ ತವ್ರ ಮನಿಗ್ ಹೋಗಿಲ್ಲ, ಏನೂ ಇಲ್ರಿ. ಮತ್ತೇನ ಚಟಗಾರಲ್ಲ ಏನೆಲ್ಲ ಊಟ ಅಂದ ಇರ್ತಿದ್ದಿಲ್ಲ ಅಷ್ಟ ರೀ. ಉಳ್ಕದೆಲ್ಲ ಚಲೋ ಐತ್ರಿ. ಶಸ್ತ್ರಾರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲಾರು ಚಲೋ ಅದಾರಿ. ಅವ್ರ ಪ್ರತ್ಯೇಕ ಎಲ್ಲಾರು ಚಲೋ ಅದಾರಿ. ಹ್ಞೂನ್ರಿ. ಕರೀರಿ ಯಜಮಾನ್ರಿ, ಏನಂತ ಕರಿತೀರಿ? ರೀ ಬರ್ರಿ ಅಂತೀರಿ? ರೀ ಅಂತೀವ್ರಿ ನಾವು. ಸಿಟ್ಟು ಬಂದಾಗ? ಇಲ್ಲ, ಸಿಟ್ಟಿಗಿಟ್ಟಿಲ್ಲ ಬರ್ರಿ ಆತದ. ಅವ್ರಿಗೆ ಬಹಳ ಸಿಟ್ಟಂತೆ? ಸಿಟ್ಟು ಬ್ಯಾಡ್ರಿ. ಈಗಿಲ್ಲ. ಈಗ ಒಟ್ಟ ಒಂದ್ 10 ಪೈಸಾ ಇಲ್ರಿ ಅವ್ರಿಗೆ. ಮೊದಲು ಸಿಟ್ಟಿತ್ರಿ. ಎಂತ ಸಿಟ್ಟದು? ಸಿಟ್ಟು ಅಂದ್ರೆ ಏನು ಬರ್ತಾರಂದ್ರ ನಡಕ್ತಿದ್ವಿ ನಾವು.
ಈ ಬರ್ತಾರ ಸೋಪಾದ ಮೇಲೆ ಹಾಕೊಂಡು ಗಾಡಿ ಸಪ್ಪಳ ಆದ್ರೆ ಎದ್ದು ಕುಂಡ್ರುದ್ರಿ ಬಚ್ಚಲ್ಕ್ ಹೋಗೋದು ಮುಖ ತಕೊಳಕ ಹಂಗ ಸಿಟ್ಟಿತ್ರಿ. ಏನ್ ಮಾಡ್ತಾರೋ ಏನಿಲ್ಲ. ಈಗ ನಾವು ಏನಂತೀವಿ ಅನಸ್ಕೋತಾರ್ರಿ, ಏನಿಲ್ಲ. ಏನ್ ಎಲ್ಲಾ ರೊಕ್ಕ ಕೊಟ್ಟು ತಗೊಂಡ್ ನಿಮ್ಗೆ ಕೊಟ್ಬಿಡ್ತಾರಂತಲ್ಲ, ಹೆಂಗ್ ಕೊಡ್ತಾರ್ರಿ ಕೊಡ್ತಾರ? ಕೊಡ್ತಾರ್ರಿ. ಉಳಿತಾಯ ಬಾಳ ಮಾಡ್ತೀರಂತ ನೀವು? ನಾ ಮಾಡ್ತೇನ್ರಿ, ಇದ್ರಾಗ ಉಳಿತಾಯ ಮಾಡ್ತೇನ್ರಿ. ಏನೇನ್ ಮಾಡ್ತೀರಿ ನಮ್ಗೊಂಚೂರು ಹೇಳ್ಕೊಡ್ರಲ್ಲ. ಇಲ್ಲ ಎಲ್ಲಾರೇ ಒಂದಿಟ್ಟು ಬಾಡಿಗೆ ಬರೋದಿತ್ತಂದ್ರ ಅಲ್ಲೊಂದ್ 20,000 ರೂಪಾಯಿ ಹಾಕೋದು ಅಲ್ಲೇ ಬ್ಯಾಂಕ್ನ್ಯಾಗ. ಹಿಂಗ್ ಮಾಡ್ತೇನ್ರಿ. ಸಾಹೇಬ್ರು 20,000 ಕೊಡ್ತಾರಂತ ತಿಂಗಳ? ಕೊಡ್ತಾರ, ಅವನ ಅಲ್ಲಿ ಕಟ್ತೇನ್ರಿ ನಾ. ಹೌದಾ? ಎಷ್ಟು ಕೋಟಿ ಮಾಡ್ರಿ ಹಂಗಾರ ಈಗ? ಕೋಟಿ ಮಾಡಿ ಇದು ಮನಿ ಕಟ್ಟಿದಿವ್ರಿ. ಮನಿಗ್ ರೊಕ್ಕ ನಾನು ಹಾಕಿನ್ರಿ ಆಗ. ವಾ ಓ, ಈ ಮನಿ ಕಟ್ಟಿದ್ ನೀವೇ? ಅರ್ಧ ರೊಕ್ಕ ನಾನು ಹಾಕಿನ್ರಿ. ಆಗ ಬರೀ 30 ಲಕ್ಷ ರೂಪಾಯಿ ಕೊಟ್ಟಿನ್ರಿ ನಾನು. 30 ಲಕ್ಷ ರೂಪಾಯಿ ಕೊಟ್ಟಿನ್ರಿ ನಾ. ಮಾಡಿದ್ ಪೋಸ್ಟ್ ಆಫೀಸ್ನ್ಯಾಗ ಅಲ್ಲಿ ಇಲ್ಲಿ ಮಾಡಿದ್ ಕೊಟ್ಟಿನ್ರಿ. ಅವರು ಒಂದಿಷ್ಟು ಹಾಕಿ ಲೋನ್ ತೆಗದ್ರಿ ಮನಿ ಮೇಲೆ. ಲೋನ್ ತೆಗದ ಈ ಜಾಗ ತಗೊಂಡ್ ಮನಿ ಕಟ್ಕೊಂಡಿವ್ರಿ. ಅಲ್ಲಿದ್ ಇಲ್ಲಿ ಬಂದಿವು, ಬಾಡಿಗೆ ಮನ್ಯಾಗ ಅದಾರ ಅನ್ಸ್ಕೊಳ್ಳೋದು ಬೇಡ, ಮನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿದನ್ರಿ. ಆ ತಣ್ಣಿ ಹೆಂಗ್ ಹೇಳ್ತಿ ಹಂಗ ಕೇಳೋಣ. ಎಷ್ಟು ಖುಷಿ ಇತ್ರಿ ಅದು? ಯಾಕಂದ್ರೆ ನಮಗ ಈಗಿನ ಖುಷಿಕಿತ್ಲ ಮೊದ್ಲೇದ್ ಖುಷಿ ಇತ್ರಿ. ಇಬ್ರ ಇದ್ದೀವು. ಆಗ ಏನು ಇರ್ಲಿಕ್ಕೆ ಅಟ್ಟೋತ್, ಉಪವಾಸ ಇರ್ಲಿಕ್ಕೆ ಅಟ್ಟೋತ್ ನಾವು ಚಲೋ ಬಾಳಿದ್ರಿ ಆಗ. ಯಾವತ್ತಾದ್ರೂ ತುಂಬಾ ಎಮೋಷನಲ್ ಪರ್ಸನ್ ಅನ್ಸುತ್ತೆ ಅವರು. ಅತ್ತೆ ಬಿಡ್ತಾರೆ, ಏನಾದ್ರು ನೆನಪಾದ್ರೆ ಇವತ್ತು ಅಳ್ತಾರೆ. ಯಾವಾಗೂ ಅತ್ತಿಲ್ರಿ ಅವ್ರು. ಒಂದೇ ಸಲ ಮಕ್ಕಳು ಕೂಡ ಅತ್ತಾರ ನೋಡ್ರಿ ಅವ್ರು. ಕರೋನಾ ಬಂದ್ ಹೋತಲ್ರಿ, ಆಗ ಕರೋನಾ ಬಂದ್ ಹೋಗೋಣ ಲುಕ್ಸಾನ್ ಆದ್ರಿ ಅಂಗಡ್ಯಾಗ. ಆಗ ಒಂದ್ಸಲ ಅತ್ತಾರ ಅವ್ರು. ಯಾವಾಗೂ ಜೀವನದಾಗ ಅಳುದಿಲ್ರಿ ಅವ್ರು. ಎಂತ ತ್ರಾಸ ಬಂದ್ರು ಅತ್ತಿಲ್ರಿ ಅವ್ರು. ಇಲ್ಲ ರೀ. ಅಂದ್ರೆ ನಾನು ಎಷ್ಟು ಕನ್ಸು ಕಟ್ಟಿದ್ದೆ ಅದೆಲ್ಲ. ಇಲ್ಲಿ ಹಿಂಗಾತಲ್ಲ ಅಂತ ಹೇಳಿ ಆಗದ್ ಸ್ವಲ್ಪ ಹತ್ರಿ ಅವ್ರು. ಅದನ್ನ ಬಿಟ್ರೆ ಹತ್ತದ ಗೊತ್ತಿಲ್ರಿ ನನಗೆ. ನಾ ಉಪವಾಸ ಇದ್ದಾಗೂ ಹತ್ತಿಲ್ಲ ಅವರು, ಯಾವಾಗೂ ಹತ್ತಿಲ್ರಿ ಅವ್ರು. ನಿನ್ನೆ ಊರಿಗೆ ಹೋಗಿದ್ವಿ, ಮಹಾರಾಜನ್ ತರ ಅವ್ರೆಲ್ಲರೂ ಏನ್ ಮಾತಾಡ್ಸವ್ರ ಯಾರು, ಇದನ್ ಮಾಡವ್ರ ಯಾರು? ಅವ್ರು ಯಾರು ಸಣ್ಣವ್ರ ಅನ್ನಂಗಿಲ್ರಿ, ದೊಡ್ಡವ್ರ ಅನ್ನಂಗಿಲ್ರಿ. ನಮಸ್ಕಾರ ನಮಸ್ಕಾರ ಅನ್ಕೋತ ಹೋಗ್ತಾರಿ. ಅವ್ರಿಗೆ ಇದು ಕೊಡ್ತಾರೆ, ಗೌರವ ಕೊಡ್ತಾರೆ. ಹ್ಞೂನ್ರಿ. ಅಲ್ಲಿ ಗಲಗಲಿ ಮಂದಿ ಅಂದ್ರ ಸ್ವಾಮಿಗಳು ಎಷ್ಟು ದುಡಿತಾರ, ಎಷ್ಟು ವಿನಯ ಕೊಡ್ತಾರ. ಮಕ್ಕಳಿಗೆ ನಾ ಇದು ಇಲ್ಲ, ಸ್ವಾಮಿಗಳು ಎಷ್ಟು ಇದು ಅದಾರ ಅಂತ ಹೇಳ್ತಾರ್ರಿ ಮಂದಿ ಎಲ್ಲ. ಹ್ಞೂನ್ರಿ ಹೇಳ್ತಾರ್ರಿ. ಅಂದ್ರೆ ನಾವಾದ್ರೂ ಹಂಗ ಅದೀವ್ರಿ, ಅಲ್ಲಿ ಊರಾಗ ಕೇರ್ಬೇಕಲ್ರಿ. ನಾವು ಯಾರಿಗೆ ಏನು ಇದು ಅದಾರಲ್ಲ ಏನಿಲ್ಲ. ಅಂದ್ರೆ ಅವಮಾನ ಆದ ಜಾಗದಲ್ಲೇ ಸನ್ಮಾನ ಆಗೋದಿದೆಯಲ್ಲ. ಹ್ಞೂನ್ರಿ, ಆಗೈತ್ರಿ. ಅದು ಅಲ್ಲ ಆಗೈತಿ. ದಾನಮ್ಮ ನಮ್ಮ ಅಜ್ಜಿಯಾರು ಪುಣ್ಯದಿಂದ ಆಗೈತ್ರಿ ನಮಗ. ನಮ್ಮ ಅಜ್ಜಿಯಾರ ಪುಣ್ಯನ ಅಲ್ರಿ. ಮತ್ತ ಅವ್ರು ಏನೇ ಹಾಕೋಲ್ಲ ಅಕ್ಕಿ ಕಾಳು ಹಾಕಿ ಕೊಟ್ರತ್ತ ನಮ್ಮ ಜೀವನ ಆತ್ರಿ. ಇಲ್ಲಾಂದ್ರ ಹಾಕಿದ್ದಿಲ್ರಿ, ಹಾಕಿದ್ದಿಲ್ಲ. ಬಟ್ ನಿಮ್ ಪಾತ್ರನು ಬಾಳ ಇದೆಯಾ? ಮತ್ ನಮ್ ಕೂಡ ಇನ್ನೊಬ್ರು ಇದ್ರಿ ನಮ್ಮ ಸಂಬಂಧಿಕರು, ಅವ್ರದ್ದು ಲಗ್ನ ಮಾಡಿದ್ರಿ ನಮ್ಮ ಅಜ್ಜಿಯಾರ. ಅವಂಗೂ ತಾಯಿ ತಂದಿ ಇದ್ದಿದ್ದಿಲ್ರಿ, ಅವ್ರ ತಂಗಿ ಮಗ ರೀ ಅವ. ಅವ್ರದ್ದು ಒಂದ್ ಲಗ್ನ ಮಾಡಿದ್ರಿ ನಮ್ ಕೂಡನ ರೀ. ಮಕ್ಳು ಬಾಳ ಕುಡುಕ್ರಿ ಇದ್ರಿ. ಅವ್ರಿಗೆ ನಮ್ಮ ಮಾಮಾರಿಗೆ 3-4 ಹೆಂಡ್ರನ್ನ ಮಾಡಿದ್ರಿ. ಇನ್ನೊಬ್ಬ ಮಾಮಾರ ಅವರು 2-3 ಹೆಂಡ್ರನ್ನ ಆದ್ರಿ. ಮಕ್ಕಳ ಚಲೋ ಹುಟ್ಲಿಲ್ಲ ಅವ್ರಿಗೆ. ನಮ್ಮ ಅಜ್ಜಿಯಾರ್ ಬಾಳ ದುಡಿತಿದ್ರಿ ಅವ್ರ. ನೋಡ್ರಿ, ಒಂದ್ ಕಡೆ ಶ್ರೀಮಂತಿಕೆ ಇತ್ತು, ಸಂಸ್ಕೃತಿ ಇರ್ಲಿಲ್ಲ, ಮಕ್ಕಳು ಹಂಗ ಹುಟ್ಟಿದ್ರು. ನಿಮ್ಮ ಹತ್ರ ಬಡತನ ಇತ್ತು, ಬಟ್ ಮಕ್ಕಳು ಅದ್ಭುತವಾಗಿ ನೀವು ಬೆಳೆಸಿದ್ರಿ. ಅವರು ಹಾಗೆ ಬೆಳೆದ್ರು. ಅವ್ರಿಗೆ ಅದನ್ನ ಹೇಳೋದ್ರಿ, ಇನ್ನಟ್ಟು ಮಂದಿ ಕಾಯ್ಕೋರಿ, ಚಂದಾಗ ಹೋಗ್ರಿ, ಇಷ್ಟ ಹೇಳೋದ್ರಿ ಮಕ್ಕಳಿಗೆ. ಸಸ್ತ್ಯಾರಿಗೆ ಹೇಳೋದ್ರಿ, ನಂದು ತಂದು ಅನ್ನೋದು ಆಡದ್ರಿ. ಹೌದಿಲ್ರಿ? ಅದ್ನೊಂದ್ ನೋಡ್ಕೊಂಡ್ ಚಂದಂಗ ಹೋಗ್ರಿವಾ ಅಷ್ಟ ಹೇಳೋದ್ರಿ. ಮತ್ತೊಂದಿನ ಇಲ್ರಿ. ಸೊ ಬಡತನದ ನೆನಪುಗಳು ಇನ್ನೂ ಇದೆ ನಿಮ್ಗೆ? ಐತ್ರಿ ನಮ್ಗೆ. ಯಾವ್ದನ್ನು ಮರ್ತಿಲ್ರಿ ನಾ. ಮರ್ತಿಲ್ರಿ. ಓಕೆ. ಸಸ್ತರ್ಗೆ ಕೂಡಿಸ್ಕೊಂಡು ಹೇಳ್ತೀರಿ? ಹೇಳ್ತೀನಿ. ನಾ 4 ಗಂಟೆಗೆ ಹೇಳ್ತಿದ್ದೀವ, ನಾವು ಹಿಂಗೆ ಮಾಡ್ತಿದ್ದೀವಿ, ಹೊಳಿಗೆ ಹೋಗಿ ಏನಕ್ಕೊಂಡ್ ಬರ್ತಿದ್ದೀವಿ ಅಂತೆಲ್ಲ ಹೇಳ್ತೀನಿ ರೀ. ಓಕೆ. ಇಬ್ರು ಸೇರಿ ಸಿನಿಮಾ ನೋಡಿದ್ದೆ ಯಾವತ್ತು ನೀವು, ನೆನಪಿದ್ಯಾ? ನಮಗೆ ಇದು ರೀ ಬಂಧನ ರೀ. ಫಸ್ಟಿಗೆ ಲಗ್ನ ಆದಾಗ್ರಿ ಬಂಧನ. ದಾನಮ್ಗೆ ಹೋಗಿದ್ದೀವ್ರಿ ಗಾಡಿ ಮೇಲೆ. ಹೋಗಿ ಬರುವತ್ನ ಬಿಜಾಪುರಕ್ಕೆ ಇಳಿದ. ಅವ್ರು ಯಾವಾಗೂ ಮಕ್ಕಳು ಹೆಂಡತಿ ಅಂದ್ರ ಬಾಳ ಪ್ರೀತಿ. ಒಟ್ಟ 3 ಮಕ್ಳನ್ನ ತಗೊಂಡ್ ಗಾಡಿ ಮೇಲೆ ಬರ್ತಿದ್ದೀವ್ರಿ ನಮಗ್ ನಾವು. ಆಗ್ರಿ ಈ ಗಾಡಿ ಇದ್ದು ಹೋಗುದಾಗಲ್ರಿ. ಶ್ರೀಮಂತರ ಹಂಗಾಗೈತ್ರಿ ಈಗ.
ಆಗ 3 ಮಕ್ಕಳನ್ನ ತಗೊಂಡ್ ಒಂದ ಗಾಡಿ ಮೇಲೆ ಹೋಗಿ ಬರ್ತಿದ್ವಿ ಆಗ. ಮೊದಲ್ ಗಾಡಿ ತಗೊಂಡಿದ್ ನೆನಪೈತಿ? ಹ್ಞೂನ್ರಿ, SD ಗಾಡಿ ತಗೊಂಡಿದ್ರಿ ಮೊದಲ. ತಗೊಂಡಿದ್ರಿ. ಓಕೆ, ಹ್ಞೂನ್ರಿ. ಅದ್ಭುತ. ಬರ್ರಿ ಸಾಹೇಬ್ರ, ಬರ್ರಿ. ಎಮೋಷನಲ್ ಮಾಡಿಬಿಟ್ರಿ ಅಮ್ಮಾರ. ಫಸ್ಟ್ ಏನ್ ನಮ್ದು 83 ಏನ್ ಲಗ್ನ ಆತಲ್ರಿ, ಮದುವೆ ಆದ್ಮ್ಯಾಗ್ರಿ ಆಕಿದು ಒಂದ ಪ್ರಕಾರ ಒಂದ ಇದು ನಮ್ದು ಅಷ್ಟ. ಮತ್ತು ಮನ್ಯಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅದ ಒಂದಿಷ್ಟ ಹೋಟೆಲ್. ಈಗ ಲಗ್ನ ಆಗೋಡ್ದ 83 ನೋಡಿದ್ರೆ ನಾನು ದಿವ್ಸಕ್ಕೆ 400-500 ರೂಪಾಯಿ ವ್ಯಾಪಾರ ಮಾಡ್ತಿದ್ದೇನೆ ರೀ. ಇನ್ನೊಂದು ಏನಾತ್ರಿ, 84 ರೀ ನನ್ನ ಸಂಸಾರ ದೊಡ್ಡದಾಗ್ತೈತಿ, ಏನಾದರೂ ಇನ್ನೊಂದಿಟ್ಟು ಈಗ 400-500 ರೂಪಾಯಿ ವ್ಯಾಪಾರ ಮಾಡೋದ್ರ ಜೋಡಿನ ಇನ್ನೊಂದಿಟ್ಟು ಹೆಚ್ಚಿನ ವ್ಯಾಪಾರ ಮಾಡ್ಬೇಕಂತ ಹೊರಗೆ ನಮ್ಮ ಕಾಕನ ಅಂಗಡಿ 10 ರೂಪಾಯಿಗೆ ಬಾಡಿಗೆ ಇಡ್ತೀನಿ ರೀ. ಅವ್ರು 1000 ರೂಪಾಯಿ ವ್ಯಾಪಾರ ಆಗ್ತಿತ್ತು ರೀ ಅವ್ರದ್ದು. ಅದು ಏನಾತ್ರಿ, ನಮ್ಗೆ ಚನ್ನಬಸು ಹೇಳಿದ್ ಬ್ಯಾಡು, ದೂರದ ಗುಡ್ ಕಣ್ಣಿಗೆ ಚಂದ ಇದ್ದು ಚಂದ ಐತಿ ಇರತ್ತೇಳಿ ಕೇಳಿಲ್ರಿ. 10 ರೂಪಾಯಿ ಬಾಡಿಗೆ ಹಿಡಿದು ಕೂಡಲೇ ಏನದ 3 ತಿಂಗಳೊಳಗೆ ನನಗೆ 14,800 ರೂಪಾಯಿ ಲಾಸ್ ಆತ್ರಿ ಅಂಗಡಿ. ನನ್ನ ಅಂಗಡಿ 2 ರೂಪಾಯಿಗೆ ಬಾಡಿಗೆ ಕೊಟ್ಟಿನಿ, ಅದನ್ನು 10 ರೂಪಾಯಿಗೆ ಬಾಡಿಗೆ ಹಿಡಿದ್ನಿ. ಅದು 14,800 ಆದ್ಕೊಳ್ಳಿ. ಇದನ್ನು ನಂದು 1 ವರ್ಷ ಕೊಟ್ಟನ್ರಿ ರೀ, ಅದನ್ನೂ 1 ವರ್ಷ ಹಿಡ್ದನ. ಹಿಂಗಾಗಿ ಅದು ಸಾಲ ಭಾಳ ಆಯ್ತು. ಮತ್ತು ಸಾಲಗಾರ ಗಂಟು ಬಿದ್ದರು. ನಾ ಅಂಗಡಿ ಬೇರೆದವ್ಗೆ ನಡ್ಸಕ್ಕೆ ಕೊಟ್ನಿ. ಮುಂದದು ಸಾಲ ಎತ್ಕೊಂಡು ಇವರಪ್ಪ ಇವ್ರವ್ವ ಬಂದಿದ್ದರು ರೀ. ಇವರಪ್ಪ ಇವ್ರವ್ವ ಬಂದ ಕೂಡಲೇ ಏನಾಗ್ತದು, ತಮ್ಮ ಇದ್ರೆ ಇರವಲ್ದಾಗ ನೀ ಏನು ವ್ಯಾಪಾರ ಮಾಡೋಕೆ ಹೋಗಿ ಲಾಸ್ ಆಗಿ ಏನು ಅಂತಿದ್ದ ಚಟ ಅಲ್ಪ ನಾವು ಒಟ್ಟು ಕೊಡ್ತೇವೆ ಬಾ ಅಂತೇಳಿ ನಮ್ಮ ಗಂಡ ಅಂತೀನಿ ಇಬ್ಬರು ಕರ್ಕೊಂಡು ಹೋದ್ರಿ ಹಳ್ಳಿಗೆ ರೀ. ಈಕಿ ತವ್ರ ಮನೆಗೆ ಕರ್ಕೊಂಡು ಹೋಗಿ ಸಂಜೆ ಮಾಡಿ 4ಕ್ಕೆ ಹೋದೇವ್ರಿ. 30 ತಗೊಂಡು 20 ಕೂತೇವಿ. ನಮ್ಮ ದೊಡ್ಡ ಅತ್ತಿನ ದೊಡ್ಡ ಮಾಮನ ಅಲ್ಲೇ ಕೊಟ್ಟಿರ್ತೀರಿ. ಇವ್ರವ್ವನ ಇವ್ರವ್ವ ದೊಡ್ಡವನ್ರಿ, ಅಕ್ಕ ತಂಗಿಗೆ ಅಣ್ಣ ತಮ್ಮಾರು ಕೊಟ್ಟಿರ್ತೀರಿ ಹತ್ತಿಗೊಡ್ರಿ. ಅತ್ತಿನೂ ಏನಂದ್ರೆ ದೊಡ್ಡ ಹತ್ತಿರಿ, ಏನು ಹೇಳ್ತಮ್ಮ ಏನರ ಮಾಡೋಣ ಸುದ್ದಿ ಮಾಡೋಣ ಅಂದರೆ ಆಯ್ತಂದೆ. ಮುಂಜಾನೆ ಎದ್ದು ಕೂಡಲೇ ನನಗೆ ನಸನಾಗಿ 7 ರೂಢಿನ 4ಕ್ಕೆ ಎದ್ದು ಜಳಕ ಮಾಡಿ ಕಟ್ಟಿ ಕೂತಿದ್ದೆ. ನಮ್ಮ ದೊಡ್ಡ ಮಾವ ಏನಂದ್ರಿ, ಲೇ ಎತ್ತಮ್ಮ ಎತ್ತುಗಳಿಂದ ಯಾರೂ ಬಂದಿಲ್ಲತ್ತ, ಒಂದಿಟ್ಟು ಎಡಿಗೆ ಹೋಗು ಅಂತಂದ್ರೆ ಹ್ಞೂ ಅಂತೇಳಿ ಆ ಸುರೇಶಿನ ಜೋಡಿ ಎಡಿಗೂ ಅದನ್ರಿ. ಎಡಿಗೆ ಹೋಗಿ ಒಂದು 5 ಎಕರೆ ಜೋಳದ ಎಡಿ ಎತ್ತಿ ಎಡಿ ಹೊಡೆದು ಬನ್ರಿ. ಯಾವಾಗ ಮಾಡಿದ್ದಲ್ಲ ನೋಡು ಅದು ಕೈ ಗುಳ್ಳಿ ಎದ್ದು ಬಿಡ್ತ್ರಿ. ಆಮೇಲೆ ಸಂಜೆ ಮಾಡಿ ಅವ ಮಾವ ಬಂದ, ಹೆಂಗೆ ಮಾಡಿದ್ವು ಹಳೆಯ ಎಡಿ ಗಿಡಿ ಹೊಡೆದೋ ಇಲ್ಲೋ ಅಂತ ಅವ್ರ ಮಗನ ಕೇಳಿದ್ರಿ ಸುರೇಶನ್ನ. ಮಾಮ ಭಾರಿ ಹೊಡೆದಾನ, 5 ಎಕರೆ ಎಡಿ ಮುಗಿಸ್ಕೊಂಡು ಬಂದಿವತ್ತು ನಾವು ಹೇಳಿದೆ. ಚಲೋ ಆತ್ ಬಿಡ್ಲಿ, ಒಂದು ಕೆಲಸ ಮಾಡಲಿ ಹಳೆಯ, ಎಷ್ಟು ಸಾಲ ಐತಿ ನಿಂದಂದು 14,800. 15,000 ರೂಪಾಯಿ ನಾವು ಕೊಡ್ತೇವೆ, ನೀ ಅಟ್ಟು ಎತ್ಗಳ ಮ್ಯಾಗ ಜೀತಾರು ನೀನು ಏಂತಟ್ಟು ಎಮ್ಮೆ ಕಾವ್ಕೊಂಬರ್ತಾಳ ಅಂದ್ರಿ ದೊಡ್ಡ ಮಾವ. ಒಟ್ಟು ಊಟ ಹೋಗ್ಲಿಲ್ಲ, ಏನೂ ಹೋಗ್ಲಿಲ್ಲ ರೀ. ಬೆಳ್ತಾರ ನಿದ್ದೆ ಹತ್ತಲಿಲ್ಲ. 3ಕ್ಕೆ ಎಬ್ಸಿನ ರೇಕಿನ ನಾ ಅಂತರೂ ಗಲಗಲಿಗೆ ಹೋಗ್ತಾನೆ, ಇಲ್ಲಿ ಇರೋದಿಲ್ಲ, ನೀ ಬೇಕಾದ್ರೆ ನಿನ್ನ ತವ್ರ ಮನ್ಯಾಗ ಇರತ್ತಾನೆ. ಅಲ್ಲಿಂದ್ರೆ ಇಲ್ಲ ನಾನು ಬರ್ತಾನೆ. 4ಕ್ಕೆ ಎದ್ದು ಜಳಕ ಮಾಡಿ 5 ಅನ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದೇವಿ ರೀ. 6ಕ್ಕೆ ಬಸ್ ಇತ್ತು ಬಿಜಾಪುರಕ್ಕೆ. ಬಿಜಾಪುರ ಬಸ್ಸಿಗೆ ಬಂದೇವಿ. 5 ರೂಪಾಯಿ ಐತ್ರಿ. ಅಲ್ಲಿಂದ 30 ಪೈಸೆ ಚಾರ್ಜ್ ರೀ ಇಲ್ಲಿಗೆ ಬಿಜಾಪುರಕ್ಕೆ ರೀ. ಅದರೊಳಗೆ 4 ರೂಪಾಯಿ 40 ಪೈಸೆ ಉಳಿದು ರೀ. ಗಲಗಲಿಗೆ 3 7 ರೂಪಾಯಿ ಐತ್ರಿ ರೊಕ್ಕ. 4 ರೂಪಾಯಿ 40 ಪೈಸೆ ಉಳ್ದವ್ರಿ. ಇನ್ನು 3 ರೂಪಾಯಿ ಚಿಲ್ಲರ್ ಬೇಕು ರೀ. ಮುಂಜಾನೆ ಅಲ್ಲಿ 7ಕ್ಕೆ 6:30 ಪೌನೆ 7ಕ್ಕೆ ಬಿಜಾಪುರಕ್ಕೆ ಬಂದೇವಿ. ರೊಕ್ಕ ಇಲ್ಲ. ಬಸ್ 7ಕ್ಕೆ ಹತ್ತೈತ್ರಿ. ಬಸ್ ಐದು ಗಲಗಲಿಗೆ ಹೋಗಕ್ಕೆ ರೊಕ್ಕ ಇಲ್ಲ. ಆಮ್ಯಾಗ ಹಂಗಾರೆ ಯಾರು ಗಲಗಲಿ ಅವ್ರು ಬರ್ತಾರೆ ನೋಡು ನಿಂದ್ರತ್ತಿ 7 ಬಸ್ ಹೋತ್ರಿ. ಮತ್ತೊಂದು 9ಕ್ಕೆ ಹಚ್ತೆ. 9ಕ್ಕೂ ಯಾರು ಬರಲಿಲ್ಲ ರೀ. ಅಲ್ಲ ಏನೋ ಇದೇನು ಮಾಡೋದಪ್ಪ ಅಂತಾನೆ. ಆಮ್ಯಾಗ 11ಕ್ಕೆ ಬಸ್ ಇತ್ತು ರೀ. 11ಕ್ಕೂ ನೋಡೋಣ ಯಾರು ಬರ್ತಾರೆ ನೋಡಿದಾನೆ. ಒಬ್ಬ ಗಲಗಲಿ ಅವ್ನು ಪಾನ್ಸೆಟ್ಟಿ ಮಲ್ಲಪ್ಪತ್ ಬಂದ್ರಿ. 10ನೇ ಅನ್ನಿ ರೊಕ್ಕ ರೀ ಅಂದ್ಲ. ಅದಾರ ಮಲ್ಲಪ್ಪ ಬಂದ ಅಂತ ತೆಗಿಸ್ತಾನ ನಮ್ದೆಲ್ಲ ಹತ್ತನೆ. ನಮಗೂ ಮಲ್ಲಪ್ಪನವ್ರು ಹಿಂಗ್ರಿ ಹತ್ತಾನೆ ತೋರಿ ಸಂಬಳ 5 ರೂಪಾಯಿ ತೋರಿ ಅತ್ತ ಕೊಟ್ರಿ. ಮಲ್ಲಪ್ಪ ಅಂತೇಳಿ ಗೆಳೆಯರಿ ಅವ ಸಾಂಗ್ಲಿಗೆ ಹೋಗಿದ್ದ, ಅಲ್ಲಿ ಬಿಜಾಪುರಕ್ಕೆ ಉಳಿದಿದ್ದ. ಅವನು 11 ಬಸ್ಸಿಗೆ ಎತ್ತಿದ್ದ, ನಾವು ಹತ್ತಿದ್ದೇವೆ. ಬಂದೇವು. ಮುಂದೆ ಬಂದು ನಮ್ಮ ಚನ್ನಬಸಯ್ಯ ನಿನ್ನ ಹೇಳಿಲ್ಲ ಹಿಂಗಾಗೈತಿ ಹಿಂಗನ್ನೇ. ಅಲ್ಯಾಕೆ ಅವ್ರನ್ನ ಕೇಳಕ್ಕೆ ಹೋಗಿದ್ದೆವು. ಎಷ್ಟು ಬೇಕು ನೀವು ರೊಕ್ಕ ತೊಗೊಯ್ದು 15,000ಕ್ಕೆ 16,000 ಇಟ್ಕೋ, ಯಾರ್ಯಾರ್ದು ಕೊಡೋದು ಇಟ್ಕೊಡು. ಇವ್ರದ್ದು 200 ಕೊಡು, ಇವ್ರದ್ದು 300, ಇವ್ರದ್ದು 1000 ಹಿಂಗೆ ಅಡ್ಡಾಡಿ ಎಲ್ಲ ಕೊಟ್ಟೇವ್ರಿ. ಕೊಟ್ಟ ಮೇಲೆ ನಂದು 1 ತಿಂಗಳು 1.5 ತಿಂಗಳಿಗೆ ನನ್ನ ಅಂಗಡಿ ಬಿಟ್ರಿ. ಅವನು ಅಲ್ಲಿ ಹತ್ತೇಳ್ರಿ. ಏನು ಅಂಗಡಿ ಬಿಟ್ರಿ ಒಬ್ಬನ ದುಡಿದ್ರಿ ಬರೋಬ್ಬರಿ 2-3 ತಿಂಗಳು ನಾನು ಗೆಳೆಯಂದು ಸಾಲ ಮುಡ್ಸೀನಿ ರೀ. ಅದು ಸಾಲ ಮುಡ್ಸಿದವನ ಅದು ಅಂಗಡಿ 2 ಪಾಲಿಗಿತ್ರಿ. ಅದು ಹಳೆ ಅಂಗಡಿ. ಮತ್ತು ನಮ್ಮ ಚಿಗೋಗ 6,000 ರೂಪಾಯಿ ಕೊಟ್ಟದನ್ನ ಅಂಗಡಿ ನನ್ನಂತೆ ಮಾಡ್ಕೊಂಡ್ರಿ. ಮಾಡ್ಕೊಂಡು ಮತ್ತೊಂದು 6 ತಿಂಗಳು ವರ್ಷದೊಳಗೆ ಅಂಗಡಿ ಕೆಡ್ದು ಕಟ್ಕೊಂಡ್ರಿ. ಅವಾಗ ಏನು ಹತ್ತಿರಿ ಹಂಗೆ ದೇವ್ರ ಪುಣ್ಯದಿಂದ ಹಂಗೆ ಒಂದಕ್ಕೊಂದು ಚಲೋ ಆತ್ರಿ. ಮತ್ತು 1 ಲಕ್ಷ ರೂಪಾಯಿ ಕೊಟ್ಟು 5 ಎಕರೆ ಹೊಲ ತೊಗೊಂಡು ಹಂಗಾಗಿ ನನ್ನ ಮಗ ಹಿರಿಯ ಮಗ 86ನೇ ಇಸೊಳಗೆ ಏನು ಹುಟ್ಟಿದ್ರಿ ತೀರ ಚಲೋ ಆತು. ಚಲೋ ಆಯ್ತು. ಹಂಗೆ ಒಂದಕ್ಕೊಂದು
ಹೊಲ ಆತು ಮತ್ತು ಹೊಲದಾಗ ಅಲ್ಲಿ ದಟ್ ಪೀಕ್ ಬರ್ದು ನಾನು ಅಂಗಡಿ ದಟ್ ಬರ್ದು ಅಂಗಡಿ ಮತ್ತು ತೀರ ಚಂದ ಮಾಡೀನಿ ಅವಾಗ ವ್ಯಾಪಾರ ಸಮೃದ್ಧಿ ಮಾಡೀನಿ ಅಷ್ಟೊತ್ತೊಳಗೆ ನನ್ನ ಅಂಗಡಿ ನನ್ನ ಮಗ ಹುಟ್ಟುಕೊಡ್ದ್ರಿ ಒಂದು 2-3 ಮಟ್ಟ ವ್ಯಾಪಾರ ತಂದಿದ್ದೇನೆ ರೀ ಆಗಿನ ಟೈಮ್ 86ನೇ ಇಸ್ವಿಯೊಳಗೆ 3,000 ಮಟ್ಟ ತಂದು ಕೂಡಲೇ ಚಲೋ ನಡೀತಿ ಬಂದಿದ್ರಿ ನಮ್ಮ ಲಗ್ನ ಮಾಡಿದ್ರಿ ಅವ್ರಿಗೆ ನಮ್ಮ ಚಿಗವರಿ ಎಡ್ಡೋಳಿ ಹಾಲು ತುಂಬ್ತಿದ್ರಿ ಕೆನಿಯದು ಚಲೋ ಬರ್ತೈತ್ರಿ ಈಕಿ ದಿವಸ ಕಿಲೋ 1.5 ಕಿಲೋ ಬೆಣ್ಣೆ ಆಗೋದ್ರಿ ಆ ಬೆಣ್ಣೆ ಮಾಡ್ಕೊಂಡು ಈಕ್ ಮಾಡಾಕಿ ಆಗಿನ ಟೈಮ್ದಾಗ 3,000 ಅಲ್ಲ ಬಂಗಾರ 4-3 ಅವಾಗ 3,000 ರೂಪಾಯಿ ಬಂಗಾರದಾಗ ಈಕೆ ಏನು ಮಾಡಾಕಿರೋ ಪೋಕ್ರಾ ಸಿಡ್ಜೈತಿಲ್ ಜಮಖಂಡಿದಾಗ ಲಗಲಿಗೆ ಬರ್ತಿದ್ರಿ ಈಕಿ ಬೆಣ್ಣೆ ರೊಕ್ಕ ತನ್ನ ಸಂತಿ ಮಾಡ್ಕೊಂಡು ವಾರ 150 200 ಹಿಂಗ ಅವ್ರಿಗೆ ಅಕ್ಕಿ ಅವರು ಕೊಡ್ತಿದ್ದೆ 2,000 ಕೊಟ್ರ 4,000 ಇತ್ರಿ ಬಂಗಾರ ಒಂದ್ ತಲಿ ತಂದು ಕೊಡ ಅವಾಗ ಅವ್ ರೊಕ್ಕ ಜಮಾ ಹಾಕೊಳ್ಳಿ ಯಾವಾಗ ಗುರ್ತಾಯಿ ಅರ್ಧ ತಲಿ ತಂದು ಕೊಡ್ತಿದ್ರಿ ಗುರ್ತಾಯಿ ರೊಕ್ಕ ಜಮಾ ಆಗ್ಯಾವು ಮತ್ತು ಬಂಗಾರ ಇಟ್ಕೊಳ್ಳಿ ಮನೋ ತಲಿ ಅರ್ಧ ತಲಿ ಹಿಂಗೆ ಮಾಡ್ಕೊಂಡ್ರಿ ಆಗಿನ ಟೈಮ್ದಾಗ ಕಣ್ಣಾವಡಿ ಬಂಗಾರ ಮಾಡಿದ್ರಿ ಆಕೆ 3,000 4,000 5,000 ರೀ ಅವಾಗ ಕಣ್ಣಾವಡಿ ಬಂಗಾರ ಮಾಡ್ಕೊಂಡ ಇಟ್ಕೊಂಡ್ರಿ ನಂದು ಇತ್ತಾಗ ನಾನು ಹೊಲ ವ್ಯಾಪಾರದೊಳಗೆ ಸಮೃದ್ಧಿ ಆಯ್ತು ಮಕ್ಳು ಹಂಗೆ ಬಂದು ರೀ ಆದ್ರೆ ನನ್ನ ತಲೆಯಾಗ ಒಂದು ನಮ್ಮಪ್ಪಂದು ಕುಡಿದೆಲ್ಲ ಹಿಂಗೆ ಹಾಳು ಮಾಡಿದ್ದಲ್ಲ ನಾಳೆ ನನ್ನ ಮಕ್ಕಳಿಗೂ ಏನೋ ಆಗ್ಬಾರ್ದು ಅಂತ ಹೇಳ್ರಿ ನನ್ನ ಮಕ್ಕಳು ಸಾಲಿ ಪಾಟಿ ಚೀಲ ಒಗದ್ರಂದ್ರೆ ಸಂಡಾಸ ಮೊದ್ಲಾಗ ಹೋಗ್ಬಾರ್ದು ಹುಡ್ಕೋತ ಅಂಗಡಿ ಬರ್ಬೇಕು ಹಂಗೆ ಇಟ್ಟಿದ್ದೀನಿ ರೀ ಅವ್ರು ಬಂದು ಕೂಡಲೇ ಅಂಗಡಿಯಾಗ ಏನಾರ ಕೆಲಸ ಮಾಡಿಸ್ಕೊಳ್ಳೋರಿ ಗಲ್ಲದ ಮ್ಯಾಗಾರ ಕುಂದ್ರಿಸೋದು ಕಸ ಹೊಡೆದು ದೀಪ ಹಚ್ಚೋದು ಹಿಂಗೆ ಮಕ್ಕಳು ಅಲ್ಲೇ ಗಲಗಲೆ ಸಾಲಿ ಕೆಲಸ ಒಬ್ಬೊಬ್ಬರು ಮಾಡಿದ್ರೆ ಇವರಿಬ್ಬರು ಮಾಡ್ಬಿಡ್ದು ಅವ್ನು ಸಣ್ಣವ SSLC ಮುಗಿಸಿ ಇಲ್ಲಿ ಜಮಖಂಡಿಗೆ ಹಚ್ಚೀನಿ ರೀ ಅವನ ಕಲೀಲಿ ಅಂತೇಳಿ ಇವ ಹಿರಿಯ ಮಗ ರೀ ಅವ್ನು ನೋಡಿ ನಾವು ಇಬ್ಬರು ಅಲ್ಲಿ ತೊಗೊಂಡು ನಾನು ವ್ಯಾಪಾರಕ್ಕೆ ಸಮೃದ್ಧಿ ಮಾಡ್ಕೋತ ಮುಂದೆ 98-99 ಮುಳುಗಡೆದಷ್ಟು ಬಂದವು ರೀ ಮುಂದೆ ಇತ್ತಾಗ ಅಷ್ಟು ಮಾಡ್ಕೋತ ಮತ್ತೆ ಇಲ್ಲಿ ಜಮಖಂಡಿಗೆ ಬಂದ್ಕೊಳ್ಳಿ ತೀರಾ ಇಂಪ್ರೂವ್ ಆಗ್ತದೆ ದೇವ್ರ ಪುಣ್ಯದ ಹಿಂಗಾಗಿ ಆಕೆ ನಿಜವಾಗ್ಲೂ ಇವತ್ತು ಏನಾರ ನಾ ಆಗಿನಂದ್ರೆ ಈಕಿದಾರೆ ಮತ್ತು ಕಾಲ್ಗುಣ ಚಲೋ ಐತ್ರಿ ಆಕೆ ಮತ್ತು ಮನ್ಯಾಗ ಇರ್ಲಿ ಬಿಡ್ಲಿ ನನ್ನ ಮನ್ಯಾಗ ನಾವು ಉಪವಾಸದೇವಿ ಕೊಡತ್ತೆ ಒಂದು ದಿವಸ ಮಂದಿಗೆ ಯಾಕೆ ಬೇಡಿರಿ ಒಳ್ಳೆಯರಾದಾಗ ಎಲ್ಲಾರು ಜೊತೆಗಿರ್ತಾರೆ ಹೌದ್ರಿ ಕೆಲವೊಂದು ಕೆಟ್ಟ ಸಂದರ್ಭಗಳು ನಿಮಗ್ ಬಂದಿದೆ ಅವಾಗ ನೀವ್ ಹೆಂಗ್ ಸ್ಪಂದಿಸ್ತಿದ್ರಿ ಇವ್ರಿಗೆ ಅವ್ರಿಗೆ ಏನಿಲ್ಲ ಚಲೋ ಆಕೈತಿ ಮುಂದೆ ಮಾಡ್ಕೊಂಡ್ ಹೋಗೋಣ್ರಿ ಅಂತ ಹಿಂಗೆ ಹೇಳ್ತಿದ್ದೀನಿ ಮಾಡ್ತದೆ ಒಮ್ಮೊಮ್ಮೆ ಅದು ಅಂಗಡಿ ಲಾಸ್ ಆದಾಗ್ರಿ 2 ರೂಪಾಯಿನ ಕಸಕ್ಕೆ 1.5 ರೂಪಾಯಿ 5 ರೂಪಾಯಿ 5 ರೂಪಾಯಿ ಕಸಕ್ಕೂ ಹಾಕಿ ಹೋಗ್ತಿದ್ದಳ್ರಿ ಈ ಅಂಗಡಿ ಲಾಸ್ ಆತಲ್ರಿ 14,800 ಮಂದಿಯಲ್ಲಿ ಹೋದ್ರೆ ಅಂತೇಳಿ ನಮ್ ಗೆಳತಿ ನಿಂಗ ಓದ್ತಿದ್ದಟ್ ಹೋಗಾರ ಆಕಿ ಕೂಡ ಹೋಗ್ಕಿನ್ರಿ ನಿನಗೆ ಯಾವಾಗೂ ಮಾಡಾಕ್ ಬಂದಿಲ್ಲ ಬ್ಯಾಡ ನಿಮ್ದಾಗ ಎಲ್ಲ ರಗಡ ತವ್ರ ಮನ್ಯಾಗ ಹಿಂಗ ನಾಯ್ಕ್ರಿ ಆಕೆ ನಿನ್ಗೆ ಹಂಗ ಕೊಡ್ತಾನ 5 ರೂಪಾಯಿ ಆತತಿದ್ಲಕಿ ಬೇಡ ನಿಮ್ ದನಕ್ ಮೇವಾರ ಮಾಡ್ತಾನ ನಡಿಯತ್ತೆ ಹೋಗಿದ್ದನ್ರಿ ಹಾನ್ರಿ ಕೊಡ್ತಿದ್ದಳ್ರಿ ಆಕಿ ವಾರ ಒಂದ್ 50 ರೂಪಾಯಿ ಕೊಡ್ತಿದ್ದಳ್ರಿ ವಾರಕ್ಕೆ 50 ರೂಪಾಯಿ ವಾರಕ್ಕೆ ಸರ್ ಅವಾಗ ವಾರಕ್ಕೆ 50 ತಂದ್ರಿ ಮುಂಜಾನೆ ಹೋಗಿದ್ದೇನ್ರಿ ವಾರಕ್ಕೆ 50 ರೂಪಾಯಿಗೆ ಮಾರ್ಕೆಟ್ದಾಗ ತೊಗೊಂಡು ಹೋದ್ರೆ ಇನ್ನೂ ರೊಕ್ಕ ಉಳಿತಿದ್ದು 10 ರೂಪಾಯಿದಾಗ 2.5 ರೂಪಾಯಿ ಕಿಲೋ ಜೋಳ 5 ರೂಪಾಯಿ ಕೊಟ್ರೆ 2 ಕಿಲೋ ಜೋಳ ಬರ್ತಿದ್ದು 5 ರೂಪಾಯಿ ಕೊಟ್ರೆ 2 ಕಿಲೋ ಗೋಧಿ ಬರ್ತಿದ್ದು ಮ್ಯಾಲ ಒಂದ್ 10 ರೂಪಾಯಿ ಆದ್ರೆ ನಡೀತಿತ್ತು ಮತ್ ಮಣಿ ಹೆಂಗಿತ್ತಂದ್ರ ಸರ್ ನನ್ನ ಹೆಂಡಿ ಮಣಿ ರೀ ಹಳೆ ಮಣಿ ರೀ ಒಂದ್ ಹೆಡಿ ಅಮಾಸಿ ದಿವಸ ಒಂದ್ ಹೆಡಿಗೆ ಹೆಂಡಿ ತಂದು ಸಾರ್ಸುದ್ರಿ ಆಕೆ ಆ ಮಣಿ ಎಲ್ಲ ಹೆಂಡಿನ ಐತ್ರಿ ಹೊರಗೆ ಸಾರ್ಸುದ್ರಿ ಎಲ್ಲ ಹೆಂಡಿನ ಐತ್ರಿ ಮುಂದ ನನ್ ಮಗ ಅಲ್ಲೇನ ಹಡದ್ಲು ಹಳ್ಳಿಗೆ ಹೋಗಿ ಇನ್ನ ಬಂದ್ಲಂದ್ರ ಆಕಿಗೆ ಸಾರ್ಸು ತೊಂದ್ರೆ ಆಗ್ತೈತೆ ಅಂತ ಅವಾಗ ಫಸ್ಟಿಗೆ ಪರಿಸಿ ಮಾಡೀನ್ರಿ ಹಂಗ ನಾರ್ಮಲ್ ಪರಿಸಿ ಮಾಡಿಸಿದ್ರಿ ಮತ್ತ ಅಷ್ಟಾಗಿರಿ ಹಡದ್ 2 ತಿಂಗಳಿಗೆ ಬಂದಾಡ್ರಿ 2-3ನೇ ತಿಂಗಳಿಗೆ ಮನ್ಯಾಗ ಮಾಡೋರು ಯಾರು ಇಲ್ಲ ಹಿಂಗಾಗಿ ನಾ ಹೆಚ್ಚ ಇಲ್ಲೇ ಇವ್ರ ಮನ್ಯಾಗ ಅದನ್ರಿ ಏನ್ ಲಗ್ನ ಆತ್ರಿ ಗಂಡನ ಮನೆಗೆ ಬಂದಾಗ್ರಿ ತವ್ರ ಮನೆಗೆ ಹೋಗಿಲ್ರಿ ಹೋಗುದಾ ಅಂದ್ರ ಮೊದಲು ಈಕಿ ಅವ್ರ ನಮ್ಮ ಆಯಿ ಮೊಮ್ಮಗಳಲ್ರಿ ನಾನು ಮೊಮ್ಮಗ ಇಲ್ಲೇ ದೊಡ್ಡಕ್ಕೆ ಗಾಡ್ರಿ ಗಲಗಲೆಗಾರಿ ತನ್ನ ತವ್ರ ಮನೆಯಾಗ ಹೆಚ್ಚಿಲ್ರಿ ಈ ಮದುವೆ ಹಾಕಿಂತ ಮುಂಚೆ ಇವ್ರನ್ನ ನೋಡ್ತಿದ್ರಿ ಮನ್ಯಾಗ ನಮ್ಮೂರಿಗೆ ಬರ್ತಿದ್ರ ಏನ್ ಅನ್ಕೊಂತಿದ್ರಿ ಅವಾಗ ಏನಿಲ್ಲ ಹಂಗ ನಾರ್ಮಲ್ ಬರಂಗ ನಾವ್ ಕೊಡುದು ತಗೊಳುದು ಗೊತ್ತಿದ್ದಿಲ್ರಿ ನಮ್ಮವ್ವಾರ ಈಚೆ ಕಡೆ ಮಾಮ ಚಲೋ ಇದ್ರಿ ಅವ್ ಸ್ವಲ್ಪ ಬೀಳ್ಪಿತ್ರಿ ಹುಡುಗ ಅಣ್ಣ ಅವ್ನ್ ಕೊಡುನು ಇವ್ರ ಕೊಟ್ರೆ ಏನ್ ಬರ್ತೈತಿ ಅಂತ ಹಿಂಗ ಅನ್ನವ್ರಿ ಅವ್ರ ನಾ ಅಂದೆ ಏನ್ ಇರ್ಲಿಕ್ಕೆ ಕಟ್ಟೋತ್ ನಾ ದುಡ್ದು ಹಾಕ್ತೀನಿ ಕರೆ ನಾ ಅಲ್ಲಿ ಆತ್ ನಾ ಹಿಂಗ ನಾಯ್ಕ್ರಿ ಅವ್ರದ್ದು ಚಲೋ ಐತ್ರಿ ನಮ್ಮ ಮಾಮಾರ್ ದೊಡ್ಡ ಅಂಗಡಿ ಇದು ಗುಳಿಗೆ ಅಂಗಡಿ ಇಟ್ಟಾರಲ್ಲ ಅವ್ರ ಅಂಗಡಿ ಅದ್ ನಮ್ಮ ಮಾಮ ನಮ್ಮ ಕಾಕನ್ ಪಾಲಿಗೆ ಒಂದು ಅಂಗಡಿ ಬಂದಿತ್ತಿರ್ಲಿ ಹೊರಗೆ ಅವ್ರಿಗೆ ಕೊಡುನು ಅವ್ರ ಮಾಮ ನಿಮ್ಮ ಮಾವ 4 ಮಂದಿಯಾಗ ಅಡ್ಡಾಡ್ತಾನ ಇವೇನ್ ಕುಡುಕ ನಿಮ್ಮ ಅತ್ತೆ ಅಲ್ಲಿ ಇರಾಕಿ ಹಿಂಗ ಅನ್ನವ್ರಿ ಅವ್ರ ಅಂದ್ರ ನಾವ್ ಅಲ್ಲಿ ಅಂದ್ಯಾರಿ ಕೊಡ್ತಗೊಳ್ ಮಾತು ಬಂದಾಗ್ರಿ ಇದು ನೀನ್ರಿ ಆಕಿ ಲಗ್ನ 14-15 ವರ್ಷಕ್ಕೆ ಆಗಿ ಬಂದಳು ಸಣ್ಣಾಕಿದ್ಲು ಆದ್ರೂ ಮನಿ ಜವಾಬ್ದಾರಿ ಬ್ಯಾಡ್ರಿ ಮಂದಿನಂತೂ ಏನು ಕೇಳ್ತಿದ್ರಿ ಮನ್ಯಾಗ ಇದ್ರ ಮಾಡ್ಕೊಂಡ್ ತಿನ್ನೋದು ಇರ್ಲಿಕ್ಕಂದ್ರ ಹಂಗ ಉಪವಾಸಗಳು ಕರೆ ಮಂದಿನ ಕೇಳ್ತಿದ್ರಿ ತಾನ ಮನಿ ಆತು ತಾತು ಅವ್ರ ಮನ್ಯಾಗ ಹುಟ್ಟಿ ಅಲ್ಲೇ ಆಯ್ನು ಕೇಳ್ತಿದ್ರಿ ಅಜ್ಜಿ ನಮ್ಮ ಮನ್ಯಾಗ ಆತ ನಾವ್ ಒಂದಿನ ಅಂದಿದ್ದಿಲ್ರಿ ಅವ್ರಿಗೆ
ಇಲ್ಲ ಎಲ್ಲಾರ ಈಕಿ ಬಂದ್ಲ ನಮ್ಗ ಬದ್ದಿಗಿದ್ದಾರ ಪಳಿಗತ್ತ ಅವ್ರ ಅನ್ನವ್ರಿ ಅವ್ರ ಅನ್ನಕ್ಕಿಂತ ಮೊದ್ಲ ನಾವು ಹಿಂದಕ್ಕೆ ಸರದ್ರ ಅಂತ ನಾ ಹಿಂಗಿದ್ದೀವಿ ಹೆಂಗೆ ಚಲೋ ಆಗಾಕತ್ರಿ ಹಂಗ ಬರಾಕತ್ರಿ ನಮ್ಮ ಅಜ್ಜಿಗಳು ನಮ್ಮ ಅಂತ್ಯಕ್ಕೆ ನಮ್ದೇನ್ ಚಲೋ ಆಗಾಕತ್ತಿಲ್ಲ ಇವನ ಹೆಸರು ತಂದ ನಮ್ಮ ಮಂದಿ ಒಳಗ ಮಕ್ಳ ಹೆಸರು ತರ್ಲಿಲ್ಲ ಮೊಮ್ಮಗ ತಂದ ಹೆಸರ ಹಿಂಗ ಅಂದ ಅವ್ರದ್ದು ಒಂದಿಟ್ಟು ಆಸ್ತಿ ಇತ್ತು ನಮ್ಗೆ ಮಾಡಿದ್ರಿ ಅವ್ರದ್ದು ಒಂದು 5 ಎಕರೆ 22 ಗುಂಟೆ ಹೊಲ ಐತ್ರಿ 5 ಈ 5 ಮೊಮ್ಮಕ್ಳು ಇದ್ದಿದ್ದಲ್ರಿ ಆಕೆ ಮೃತ್ಯು ಪತ್ರ ಬರದಲ್ರಿ ಆಕಿನ ನಾ ಅದೇನ ಆಯ್ಗಳಂದ್ಮ್ಯಾಗ ಅವ್ರು ನೋಡ್ತಿದ್ದೀನ್ರಿ ನಾ ಏನು ಅದು ಆಸ್ತಿ ಮಾಡ್ತಾರ ವಿಚಾರ ಇದ್ದಿದ್ದಲ್ರಿ ಆಯ್ ಬಂದ್ಕೂಳೆ ಆಯ್ಗೆ ಇಡ್ಲಿ ಕೊಡು ಪುರಿ ಕೊಡ್ರಿ ನಾಷ್ಟ ಮಾಡ್ರಿ ಮನೆಗೆ ಬಂದ ಊಟ ಮಾಡ್ರಿ ಆಕಿನ ದವಾಖಾನೆ ತೋರಿಸೋದು ಒಟ್ಟು ದೀಪಾವಳಿಗೆ ಸೇರಿ ಕೊಡೋದು ಹಿಂಗೆ ಮಾಡ್ತಿದ್ದೀನ್ರಿ ಆಕೆ ಮುಂದೆ ತನಗೆ ಕನ್ವರ್ಕ್ ಹಾಕೊಂಡ ಮಕ್ಕಳಿದ್ರು ಒಬ್ರು ನೋಡ್ಲಿಲ್ಲ ನೋಡ್ಲಿಲ್ಲ ನೀನ ನೋಡಿದ್ಪ ಅಂತೇಳಿ ಆಕೆ ಒಂದಿಷ್ಟು ಒಂದಿಷ್ಟು ಬಂಗಾರ ಮುಂದ ಹೊಳ್ಳೆ ಬೋರಾಕ್ ಮುಂದ್ ರೊಕ್ಕ ಆಕಿನ ಕೊಟ್ಟಳ್ರಿ ಈಕಿ ಕೊಟ್ಟಳ್ರಿ ಮುಂದ್ ಹೊಳ್ಳೆ 5 ಎಕರೆ 22 ಗುಂಟೆ ಹೊಲ ನನಗ ಕೊಟ್ಟಳ್ರಿ ಈಕಿ ಕೊಟ್ಟಳ್ರಿ ನಾನು ಮೊಮ್ಮಗ ಕೊಡ್ತಪ್ಪ ಮೊಮ್ಮಗ ಕೊಡಂಗಿಲ್ಲತ್ತೇವೆ ಒಟ್ಟು ಇಬ್ರು ಒಳ್ಳೆ ಯೋಜನೆ ಈಗ ಅವ್ರು ಏನೋ ದುಡ್ಡು ಕೂಡಿಟ್ಟು ಬಂಗಾರ ಏನೋ ತಗೊಂಡು ಮಾಡ್ಯಾರ ಹೌನ್ರಿ ಮತ್ ನಿಮ್ ಮನಿ ಕಟ್ಟೋ ಮುಂದೆ 30 ಲಕ್ಷ ದುಡ್ಡು ಕೊಟ್ಟಾರಿ ಅದ ಆಕಿ ಏನ್ ಮಾಡ್ತಾಳ್ರಿ ಪೋಸ್ಟಿಗೆ 5,000 ತಿಂಗಳ 10,000 ಹಿಂಗ್ ಕಟ್ಟಿದ್ದು ದುಡ್ಡ ಮತ್ತ ಗಾಳೆ ಮಾಡಿದ್ದು ಪಿಗ್ಮಿ ಮಾಡಿದ್ದು ಗಾಳೆ ಮಾಡ್ರಿ ಕೊಡ್ತಾಳ್ರಿ ಮತ್ತಂತ ಸುದ್ದಿ ಮಾಡ್ಕೊತಾಳ್ರಿ ಉಳಿತಾಯ ಮಾಡಿ ಎಷ್ಟು ತೊಲಿ ಬಂಗಾರ ಮಾಡಿರಿ ನಂದೊಂದ್ 60 ತೊಲಿ ಬಂಗಾರ ಐತ್ರಿ 60 ತೊಲಿ ಉಳಿತಾಯ ನೀವು ಉಳಿತಾಯ ಮಾಡಿ ಆಕಿದ ಒಬ್ಬಾಕಿದಾರಿ ಅಲ್ಲಲ್ರಿ ಬೆನ್ನಿ ಒಳಗ್ ತೊಗೊಂಡು ಸ್ವಂತ ಹೊಂದಿದ್ರಿ ಅದ ನಿಮ್ಮೆಲ್ಲರಿಗಿಂತ ಮುಂದ ಆಕಿ ತಂಗಿ 20 ತೊಲಿ ಕೊಡ್ಸ್ಯಾಳ್ರಿ ಅವ್ರು ನಮ್ ಅಣ್ಣ ತಮ್ಮಗ ತಗೊಂಡಿದ್ವಿ ನಾವು ನಮ್ಮ ತಮ್ಮ ತೀರ್ಕೊಂಡ ತಳಿನಲ್ರಿ ಗಂಡ ಮಕ್ಳು ಇದ್ದಿದ್ದಿಲ್ರಿ ಆಸ್ತಿ ಬಾಗಲಕೋಟೆಗೆ ಅದಾರಿ ಅವ್ರು ನಾ ಹೋಗ್ತೀವಿ ನಾವ್ ಆ ಕಡೆ ಅಂದ್ರೆ ಮೊನ್ನೆ ಒಳ್ಳೆ ನಮ್ ತಮ್ಮನ ಲಗ್ನ ಮಾಡ್ಯಾಡ್ರಿ ಮುಂದಿತ್ತ ಒಳ್ಳೆ ತಮ್ಮನ ಮಗಳ ಲಗ್ನಾನು ತನ್ನ ತವ್ರ ಮನ್ಯಾಗ ತನ್ನ ತಮ್ಮನ ಮಕ್ಕಳು ತಗೊಂಡ್ ಲಗ್ನ ಅವಂಗು ನಾವ್ 3 ಹೆಣ್ಣು ಇದ್ರು ತಮ್ಮಗ ಒಂದ್ ಹೆಣ್ಣು ತಗೊಂಡ್ ಅವ್ನ್ ಹೂ ಅನಿಸಿ ಅವ್ನ ಲಗ್ನ ಮಾಡೀನ್ರಿ ಮೊನ್ನೆ ಒಬ್ಬ ಅಂಗಡ್ಯಾಗ ಹುಡುಗ ಪ್ರಭು ಅತ್ತನಲ್ರಿ ಈಕಿನ ಅದ್ ಹೆಣ್ಣು ನೋಡಿ ಈಕಿನ ಜವಾಬ್ದಾರಿ ತಗೊಂಡ್ ಲಗ್ನ ಮಾಡಿದ್ ಈಕಿನ ರೀ ಬಹಳ ನಾವ್ ಊಟಕ್ಕೆ ಹಾಕಿ ಮಾಡ್ಯಾವ್ರಿ ಆ ಹೆಣ್ಣಿನ ಜವಾಬ್ದಾರಿ ತಗೊಂಡ್ ಆ ಹುಡುಗನ್ ಜವಾಬ್ದಾರಿ ತಗೊಂಡ್ ಮಾಡ್ದಾಕ ಈಗಾದ್ರೂ ನನಗೆ ಏನಾರ ಮಾಡ್ಬೇಕು ಮಟ್ಬೇಕು ಅನ್ನೋದು ಬಾಳ ಇನ್ನು ಎಲ್ಲಾರ ದೇವ್ರಿಗೆ ಮಾಡೋದು ಎಲ್ಲ ಮೊನ್ನೆ ಅದ ತಂಗಿ ಮಗಳು ಕೊಟ್ರು ಆಕಿಗೆ ಒಂದ್ 70,000 ರೂಪಾಯಿ ಖರ್ಚು ಮಾಡೀನಿ ಮಾಡ್ಬೇಕು ಅನ್ನೋದು ಐತ್ರಿ ಈಗಾದ್ರೂ ಇನ್ ಮೇಲೆ ಬಡಬಗ್ರಿಗೆ ಮಾಡ್ಬೇಕು ಅನ್ನೋದು ಐತಿ ನನಗೆ ಏನಾರ ಉಳಿತಾಯದಂದ ಅವ್ರ ಮಕ್ಕಳಿಗೆ ಮಾಡ್ಬೇಕು ಅನ್ನೋದು ಐತಿ ನನಗೆ ಏನಾರ ಒಂದ್ ಹಿಂಗ 20 ವರ್ಷ ಒಂದ್ 10,000 ಆಗ್ಲಿ 15,000 ಆಗ್ಲಿ ಅವ್ರ ಹೆಸರ್ಲೆ ಇಟ್ರ ಒಂದ್ 2 ಲಕ್ಷ ಅದ ಬರುವಂಗ ಮಾಡ್ಬೇಕು ಅನ್ನೋದು ಐತ್ರಿ ನನಗನ ದೊಡ್ಡ ಪಾಯಿಂಟ್ ಅಲ್ರಿ ಈಗ ಮಕ್ಕಳನ್ನು ಸ್ವಸ್ಥರನ್ನು ಅವ್ರ ಏನೋ ಬಿಟ್ಟು ಬೇಡ ಹಂಗೆ ಅಲ್ರಿ ಏನ್ ಬೇಕಾದ್ ಮಾಡೇ ಹೋಗ್ತಾರೆ ಮತ್ತೆ ಇವತ್ತಿಗೂ ಅವ್ರ ಮಕ್ಳು ನನಗೆ ಹಿಂಗ್ ಬೇಕಾದ ತಂದು ಕೊಡ್ತಾರೆ ಏನಿಲ್ಲ ರೀ ನಾ ಏನ್ ಮಾಡಿದ್ದೆ ನಂದರಿ ಈಗ ಯಾರನ್ನ ಕೇಳುದಿಲ್ಲ ಕೇಳ್ರಿ ನಿಮ್ದೇ ಅಕೌಂಟ್ ಬೇರೆ ಸ್ವಸ್ಥರದ ಬೇರೆ ಎಲ್ಲ ಬೇರೆ ಬೇರೆ ಒಟ್ಟು ಈಗ ಉದ್ಯೋಗ ಅವ್ರವ್ರು ಬೇರೆ ಮಾಡ್ಕೋತಾರೆ ಆದ್ರೆ ಹಿಂಗ ಎಲ್ಲಾ ಕೂಡೆ ಹಿಂಗ ಮಾಡ್ತೀವ್ರಿ ಹಿಂಗೇನ್ರ ಕಡಿಮೆ ಬಿದ್ರ ತೋಟ ಬಿದ್ರ ಹೇಳ್ತಾರೆ ಅವ್ರು ಬಂಗಾರ ಇಟ್ಕೋರಿ ಅವತ್ತಿ ಇಟ್ಕೋರಿ ಮಕ್ಕಳು ಏನ್ ಮಾಡ್ಯಾರ್ರಿ ಆಕಿಗೆ ನೀ ನಮ್ಮನು ಕೇಳ್ಬೇಡ ಅಂತೇಳಿ ಒಂದ್ 45 ಲಕ್ಷ ರೂಪಾಯಿ ಎಫ್ಡಿ ಇಟ್ಟ ತಿಂಗಳ ಬಡ್ಡಿ ಒಳಗ ನೀ ಇರತ್ತೆ ಕೇಸಿಂದ ಅದನ್ನು ವ್ಯವಸ್ಥೆ ಮಾಡ್ಯಾರ್ರಿ ಅವ್ರು 50 ಲಕ್ಷ ಎಫ್ಡಿ ಐತೆ ಐತ್ರಿ ಓಕೆ ಐತ್ರಿ ಅದ್ಭುತ ಅಂದ್ರ ನಾವು ಕೇಳೋಕತ್ಲ ನಿಂದ ಅಕೌಂಟಿಗೆ ನಿನಗ ಬರ್ಲಿ ಅದು ಏನ್ ನೀವು ಒಟ್ಟು ಖರ್ಚು ಮಾಡಿದ್ರು ಬತ್ತು ತಿಂಗಳ ಅದು ಬಡ್ಡಿ ತಗೊಂಡ್ರು ಬತ್ತು ನಿಂದ ಅದು ಅವ್ರು ಏನು ಕೇಳುದಿಲ್ರಿ ನಮ್ಗೆ ಯಾರಿಗ್ಯಾರ ಮಾಡಿದ್ರ ಮತ್ತೆ ಇವತ್ತಿಗೂ ಇಷ್ಟು ಮಕ್ಳು ದೊಡ್ಡೋಗ್ಯಾರ ಬಡದ್ರು ಬಡಸ್ಕೊತಾರ್ರಿ ಬೇದ್ರು ಅಂತರು ಒಟ್ಟ ಪಿಸ್ ಅನ್ನಂಗಿಲ್ರಿ ಸ್ವಸ್ಥರು ಹಂಗಾರಿ ಮತ್ತ ನನ್ನ ಉದ್ದೇಶ ಏನ್ರಿ ಬೆಗೋದು ಮಾಡೋದತ್ತಂದ್ರಿ ಒಂದ್ ತಪ್ಪು ಮಾಡಿದಾಗ ಒಂದ್ ಇದಕ್ಕ ಮತ್ತ ಅವ್ರ ನಾವು ಬೆಗೋದು ಬಡೋದಕ್ಕೆ ಅವ್ರು ಹೆಂಗ ತಯಾರಾಗ್ತಾರ ಈಗ ನೋಡ್ರಿ ಒಂದ್ ಮಣ್ಣಿನ ಗಡಿಗೆಗೆ ಅವ್ನು ಬಡದಾಗ ಅದಕ್ಕೆ ಆಕಾರ ಬರುದ್ರಿ ಇವಕ್ಕೂ ಸಸ್ತಾರಿಗೊಮ್ಮೆ ತಿಳಿಯಂಗಿಲ್ರಿ ಯಾಕಂದ್ರೆ ತಮ್ಮ ಮನ್ಯಾಗ ಬೇರೆ ಇರ್ತಾರೆ ಇಲ್ಲಿ ಬಂದು ಬೇರೆ ಆಗ್ಬೇಕಾಗ್ತೈತಿ ಮತ್ತೆ ಈ ಉದ್ಯೋಗ ಅಂತ ಮತ್ತೆ ನನ್ನ ಮಗನ ಜೋಡಿ ಅವರು ಸಹಾಯ ಆಗ್ಬೇಕಂತೇಳಿ ತಯಾರು ಮಾಡ್ಕೊಂಡಿರಿ 8ನೇ ಇದ್ಲ ಅವ್ರು ಹಿರೇ ಸಸಿ 8ನೇ ರೀ ಅವರು ಮನ್ಯಾಗ ನಾವು ಕೊಡತ್ತೇವ್ರಿ ಅವ್ರ ಅಪ್ಪ ಮೊದ್ಲೇದಿಂದ ಹೇಳ್ಕೊತಾ ಇದ್ರಿ ಹಿಂಗಾಗಿ ಎಲ್ಲಾ ಮುಂದ್ ಹಾಕೊಂಡ್ ಎಲ್ಲಾ ಮಾಡ್ಕೊಂಡ್ ಬಂದನ್ರಿ
ಆಕಿ ವ್ಯಾಪಾರದಾಗ ಚೆನ್ನಾಗಿದ್ದಾಳ್ರಿ. ಮಾಡ್ತಾರೆ. ಅದ್ಭುತ ಅಮ್ಮ, ಅದ್ಭುತ. ನಮ್ ಸ್ವಲ್ಪ ಇತ್ತ ಮಾಡ್ತಿದ್ವಿ, ಅವ್ರು ಭಾಳ ದೊಡ್ಡ ದೊಡ್ಡದು ವ್ಯವಹಾರ ಅದಾವ್ರಿ, ಮಾಡ್ತಾರೆ ಅವ್ರು ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಾರೆ. ಬರ್ರಿ ಅಣ್ಣ ಬಾಪ್ ದೊಡ್ಡ ಸಸಿ. ಈ ದೊಡ್ಡ ಮಗ ರೀ ಹಿರೇ ಮಗ ನಿನ್ ಮಂಗಳೂರು ಹೋಗಿದ್ದ